ಪ್ರಾಣೇಶ್ವರದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರು ಮಹಾಪ್ರಭು ಸಾಬ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಈಗ ನಿಜಗೊಂಡ್ರು ಗುರುಗಳ ಹತ್ರ ಕೂತ್ಕೊಂಡಿದ್ದಾರೆ. ಎಲ್ಲ ಮಾತುಕತೆ ಆಡ್ತಾ ಇದ್ದಾರೆ. ಗುರುಗಳಿಗೆ ತಮ್ಮ ವಿಷಯಗಳನ್ನು ಎಲ್ಲ ಹೇಳಿದರು. ಅಷ್ಟ್ರಾಗ ಹಿಂದೆ ಕೂಡ ಹಲವಾರು ವಿಚಾರಗಳನ್ನು ಹೇಳಿದರು. ಯಾಕಂತಂದ್ರೆ ನಿಜವಾಗಿ ಹೇಳಬೇಕಂದ್ರೆ ಪುಸ್ತಕದ ಜ್ಞಾನವಲ್ಲದೆ ನಿಜವಾದ ಅನುಭವ ಯೋಗ. ಯಾಕಂತಂದ್ರೆ ಪುಸ್ತಕ ನಾನು ಓದಿದ್ದೀನಿ, ಗ್ರಂಥಗಳನ್ನು ಓದಿದ್ದೀನಿ. ಎಷ್ಟೇ ಓದಿದ್ರು ಕೂಡ ಗುರುವಿನ ವಚನದಿಂದ ಮಾತ್ರ ಇದು ಜ್ಞಾನ ಆಗಕ್ಕೆ ಸಾಧ್ಯ ಅದ. ಅದಕ್ಕೆ ನಾನು ಇದುವರೆಗೂ ಭಾಳಷ್ಟು ಗ್ರಂಥಗಳ ಪುಸ್ತಕ ಜ್ಞಾನ ಆಗ್ಯದ, ಆದ್ರೆ ನಿಜವಾದ ಅನುಭವ ನನಗಾಗಿಲ್ಲ. ಯೋಗ ಮಾರ್ಗದ ನನಗಿನ್ನೂ ಅಪರಿಚಿತ, ನನಗಾಗಿಲ್ಲ ಗುರುಗಳೇ ಅಂತ ನಿಜಗೊಂಡ್ರು ತಾವು ಓದಿದಂಥ ಪುಸ್ತಕಗಳನ್ನು ವಿಷಯಗಳನ್ನು ಎಲ್ಲ ವಿವರವಾಗಿ ಭುಜಲಿಂಗ ಗುರುಗಳಿಗೆ ಹೇಳಿದರು. ಅದಕ್ಕೆ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು ಅಂದ್ರೆ ಈ ಜ್ಞಾನದ ಒಂದು ಸ್ವಾನುಭವ ನಮ್ಗೆ ಕೈ ಸೇರಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಓದಿನಿಂದ ಯಾವುದರಿಂದ ಈ ಜ್ಞಾನ ನಮ್ಗೆ ಅಳವಡಂಗಿಲ್ಲ. ಈ ಜ್ಞಾನ ನಮ್ಗೆ ಅಳವಡಬೇಕಾಗಿತ್ತು ಅಂತಂದರೆ ಜ್ಞಾನದಿಂದನೇ, ಯಾಕಂದರೆ ಸದ್ಗುರುವಿನ ವಚನದಿಂದನೇ ಈ ಜ್ಞಾನ ಅಳವಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೆಂಗೆ ಅಳವಡಕ್ಕಂತಂದ್ರೆ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು. ಇದು ನಾವು ಎಷ್ಟು ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇದು ನಮ್ಮ ಅಂತರಂಗದಲ್ಲಿ ಅಂತಃಕರಣದಲ್ಲಿ ಯಾವಾಗ ಇವು ಇರ್ತಾವ ಆ ತಂತಾನೇ ಈ ಜ್ಞಾನ ಅಲ್ಲಿ ಅಳವಡ್ತದೆ. ಈಗ ಅದಕ್ಕೆ ಹೇಳ್ತಾರೆ ಇಲ್ಲಿ, ಇದು ನನಗೆ ಪುಸ್ತಕದ ಜ್ಞಾನ ಅಲ್ದ ನಿಜವಾದ ಅನುಭವ ನನಗಾಗಿಲ್ಲ ಗುರುಗಳೇ. ಅದಕ್ಕೆ ಅಂತ ಇದೆಲ್ಲವನ್ನು ಹೇಳ್ತಾರೆ ಅವರು. ಆಮೇಲೆ ಇನ್ನೂ ಒಂದು ವಿಚಾರ ಅವ್ರು ಹೇಳ್ತಾರೆ. ಯಾಕಂತಂದ್ರೆ ಇವು ನಿಮ್ಮ ಕೃಪಾ ಆಶೀರ್ವಾದದಿಂದ ನನ್ನನ್ನು ಮುನ್ನಡೆಸಬೇಕು ಗುರುಗಳೇ ಅಂತ ಅವರೆಲ್ಲ ಕೇಳ್ಕೊಂಡಂಥ ವಿಚಾರ ಭಾಳ ವಿಶೇಷವಾಗಿತ್ತು. ಈಗ ಹಿಂದಿನ ಒಂದು ವಿಚಾರದಲ್ಲಿ ನಾವು ನೋಡಿ ಮತ್ತೆ ಇವಾಗ ಮಾತಾಡ್ತಾ ಕೂತ್ಕೊಂಡಾಗ ಅವಾಗ ಏಕನಾದ ಏಕ್ತಾರಿ ಅದನ್ನು ಮಹಾಂತಪ್ಪ ತಂದು ಕೊಟ್ಟ. ಅದೇ ಆವೇಶದಲ್ಲಿದ್ದ ನಿಜಗುಣರಿಗೆ ಸ್ಫೂರ್ತಿ ಬಂದಂತಾಯಿತು. ಅದನ್ನು ಮಿಡಿಯುತ್ತಾ ಹಾಡತೊಡಗಿದ್ದರು. ಈ ಒಂದು ಹಾಡು ಹಾಡಿದರು. ಕರುಣಿಸು ನೀನೆನ್ನ ಕರಣ ನಿಖರದೊಳು ವರಪುಣ್ಯ ಅಗಲದಂತೆಲೆ ದೇವ ಶರಣ ಸಹಜ ಭಾವ ಗಿರಿಜೆಯ ಸುಖ ಜೀವ ಬೇಗ ಕರುಣಿಸು. ಅಂದ್ರೆ ಪರಮಾತ್ಮನಿಗೆ ಕೇಳ್ಕೊಳ್ಳುವಂಥದ್ದು ಯಾರು ನಿಜಗೊಂಡ್ರು. ಕರುಣಿಸು ನೀಯನ್ನ, ನೋಡಪ್ಪ ನೀ ಕರುಣೆ ಮಾಡು. ಏನು ಕರಣ ನಿಖರದಳು, ಕರಣಗಳು ಯಾವುವು? ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ಕಾಯ, ವಾಚ, ಮನಸ್ಸು. ಇದು ರಾಗಬದ್ಧವಾಗಿ ಬರಲಿ ಅದ. ಅದಕ್ಕೆ ಇಲ್ಲಿ ಕರುಣಿಸು ನೀಯನ್ನ ಕರಣ ನಿಖರದಳು ಅಂದ್ರೆ ಕಾಯ, ವಾಚ, ಮನಸ್ಸ, ಕರಣಗಳು. ಆಮೇಲೆ ಕರಣ ಅಂದರೆ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಕೂಡ ಆಗ್ತದೆ. ಈ ನಿಖರ ಅಂದ್ರೆ ಸಮೂಹ. ಇದರಲ್ಲಿ ವರ ಪುಣ್ಯ ಅಂದ್ರೆ ಬರೇ ಪುಣ್ಯ ಬೇರೆ, ವರ ಪುಣ್ಯ ಬೇರೆ. ಈಗ ವರ ಪುಣ್ಯ ಅಂದ್ರೆ ಏನ್ರಿ, ಬರೇ ಪುಣ್ಯ ಅಂದ್ರೆ ಏನ್ರಿ? ಈಗ ಜಗತ್ತಿನೊಳಗೆ ಭಾಳ ಜನ ಅದಾರ, ಶ್ರೀಮಂತರು ಅದಾರ, ಬಡವರು ಅದಾರ. ಅವರಲ್ಲಿ ಭಾಳಷ್ಟು ಶ್ರೀಮಂತರು ಇದ್ದರೂ ಕೂಡ ಆಧ್ಯಾತ್ಮದ ಭಾವ ಯಾವುದು ಇರಂಗಿಲ್ಲ, ಬರೀ ಪುಣ್ಯ ಅದ. ಯಾಕಂತಂದರೆ ಹಿಂದೆ ಅವ್ರು ಪುಣ್ಯ ಮಾಡೋದಕ್ಕಾಗಿ ಈ ಶ್ರೀಮಂತರು ಹೊಟ್ಟೆಯಲ್ಲಿ ಹುಟ್ಟಿರ್ತಾರೆ, ಶ್ರೀಮಂತರಾಗಿರ್ತಾರೆ, ಬರೀ ಅದನ್ನು ಅನುಭವಿಸ್ತಾರೆ. ಅದು ಬರೀ ಪುಣ್ಯದ ಪ್ರಭಾವದಿಂದ ಆಗಿರ್ತದೆ. ವರ ಪುಣ್ಯ ಅಂತಂದ್ರೆ ಶ್ರೀಮಂತಿಕೆನೂ ಇರ್ತದೆ ಮತ್ತು ಆಧ್ಯಾತ್ಮವನ್ನು ತಿಳ್ಕೊಳ್ಬೇಕು, ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ಬೇಕನ್ನುವಂಥ ಭಾವ ಇರ್ತದೆ. ಇದನ್ನು ತಿಳಿತಾ ಹೋಗುವಂಥದ್ದೇನು ಭಾವ ಇರ್ತದ, ಇದು ವರ ಪುಣ್ಯ. ಬರೇ ಪುಣ್ಯ ಅಲ್ಲ, ಇದು ವರ ಪುಣ್ಯ. ಇದು ಅದಕ್ಕೆ ಇಂಥ ಒಂದು ವರ ಪುಣ್ಯ ಅಗಲದಂತೆಲೆ ದೇವ, ನನಗೆ ಇಂಥ ವರ ಪುಣ್ಯವನ್ನೇ ಕೊಡಪ್ಪ, ಇದನ್ನು ಅಗಲದಂತೆ ಎಲೆ ದೇವ ಶರಣ ಸಹಜ ಭಾವ. ಈ ಭಾವವನ್ನು ನನಗೆ ಶರಣ ಸಹಜ ಭಾವವನ್ನು ಕೊಡು. ಗಿರಿಜೆಯ ಸುಖ ಜೀವ ಅಂದರೆ ಪರಮಾತ್ಮ. ಗಿರಿಜೆ ಯಾರು? ಪಾರ್ವತಿ. ಪಾರ್ವತಿಯ ಗಂಡಾದಂಥವನು ಯಾರು? ಪರಮಾತ್ಮ. ಪರಮಾತ್ಮ ಹೆಂಗದನಂದ್ರೆ ಸುಖ ಜೀವ. ಸುಖ ಜೀವ ಅಂತಂದರೆ ಯಾವಾಗಲೂ ಆನಂದವಾಗಿರುವಂಥವನು ಪರಮಾತ್ಮ.
ಆತ ನೀನು ಬೇಗ ಕರುಣಿಸು, ನನಗೆ ಬೇಗ ಕರುಣಿಸು, ಆಗ ಈಗ ಅನ್ಬೇಡ. ನಾಳೆ ನೋಡೋಣ, ಈಗ ನೋಡಮ್ಮ, ಆಮೇಲೆ ನೋಡಮ್ಮ ಅಂತ ಅನ್ಬೇಡ. ನಾನು ಕೇಳಕತ್ತೀನಲ್ಲ, ನನಗೆ ಬೇಗ ಇದನ್ನು ಕರುಣೆ ಮಾಡಪ್ಪ ಅಂತ ಇವ್ರು ನಿಜಗುಂಡ್ರಿ ಅವರು ಒಂದು ಹಾಡದಲ್ಲಿ ತಾವು ಕೇಳಿಕೊಳ್ತಾರೆ. ಸತಿ ಮೊದಲಾದ ಸಂಪದವೆಳಿಸಿ ಮಂದ ಮತಿ ಕಂಡ ಕೆಲಸವನ್ನು ಅಲಸದೆ ಕ್ಷಿತಿಯೋಳೆಸಗುವಂತೆ ಗುರುಸೇವೆಯೊಳಗೆ ಅಭಿರತಿಯ ಎನ್ನೊಡಲೆ ಈಗದೆ ಎನ್ನೊಡ ರತಿಯ ಅಗಲದೆ ಅಖಿಲೇಶ ನುತಗುಣ ನಿಧಿಕೋಶ ಜಿತಪಂಚ ವಿಧಪಾಶ ಬೇಗ ಕರುಣಿಸು ಅಂತ ಇದೊಂದು ನುಡಿ ಬರೀತಾರೆ. ಸತಿ ಮೊದಲಾದ ಸಂಪದವನ್ನು ಎಳಿಸಿ ಅಂತಂದ್ರೆ ಹೆಂಡತಿ ಮಕ್ಕಳು. ಯಾಕಂದ್ರೆ ನಾವು ಹುಟ್ಟಿನಿಂದ ಸಾಯೋವರೆಗೂ ನಮ್ಗೆ ಯಾವತ್ತಾದ್ರೂ ಬೇಸರ ಬಂದದ ಸಂಸಾರ, ಬೇಸರ ಬಂದದಂತೀವಿ. ಆದರೆ ಇದ್ರಾಗ ಏನು ಸುಖನೇ ಹುಡ್ಕಕತ್ತೀವಿ. ನಮ್ಗೆ ಸುಖ ಆಗ್ಯದನಂತಂದ್ರೆ ಸುಖ ಆಗಿಲ್ಲ, ಕೊನೆಯವರೆಗೂ ಸುಖನೇ ಇರಂಗಿಲ್ಲ. ಇದ್ರಾಗ ಸುಖ ಅನ್ನುವಂಥದ್ದು ಭ್ರಮೆ, ಅದು ಅಷ್ಟೇ ಹೊರತಾಗಿ. ಅದಕ್ಕೆ ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದಿತ್ತಂತೆ, ಎಂಡಿರ ಮಕ್ಕಳ ನೆಚ್ಚಿತಂತೆ, ಕೊಂಡು ಒಯ್ಯುವಾಗ ಯಾರಿಲ್ಲವಂತೆ. ಅದಕ್ಕೆ ಇದೇನು ಮಾಡ್ತದ, ಕಂಡ ಸಕ್ಕರೆ ಹಿತವಿಲ್ಲವಂತೆ. ಇದ್ರಾಗ ಎಷ್ಟು ಅಖಂಡವಾದ ಸಕ್ಕರೆ ಅದ, ಅಖಂಡವಾದ ಸಿಹಿ ಅದ, ಅಖಂಡವಾದ ಆನಂದದ ಇದು ಹಿತ ಇಲ್ಲ. ಯಾಕಂದ್ರೆ ಕುರುಡ ನಾಯಿ ಬಂದದ, ಕಣ್ ಕಾಣವಲ್ವು. ಕಣ್ ಕಾಣ್ಲಾರ್ದ ನಾಯಿ ಏನು ಮಾಡ್ತದ, ಬರೀ ಎಲುಬು ಕಡಿತದ. ಕಂಡ ಸಕ್ಕರೆ ಹಿತವಿಲ್ಲವಂತೆ. ನೋಡಿ, ಇಂಥ ಸಕ್ಕರೆ ಇದ್ರಾಗ ಅಡಿಗೆ ಅದಂತಂದ್ರೆ ಇವತ್ತು ಎಷ್ಟು ಜನ ಮಾಡ್ತೀವಿ ಹೇಳ್ರಿ. ಮುಂಜಾನೆ ಎದ್ದುಗಳೇ ಒಂದು ಅರ್ಧ ಗಂಟೆ ಕೂಡ್ತೀವಿ, ಇಷ್ಟರ ನಮಗೆ ಭಾವ ಕೊಟ್ಟನಲ್ಲ ಪರಮಾತ್ಮ ಅಂತ. ನಾವು ಪರಮಾತ್ಮಗೆ ಧನ್ಯವಾದ ಹೇಳ್ಬೇಕು. ಇದಿಟ್ಟಿನ ಟೈಮ್ ಸಿಗಂಗಿಲ್ಲ ಅನ್ನೋರು ಭಾಳ ಮಂದಿ ಅದಾರ. ಎಲ್ಲೋ ಹೋಗಿ ಒಂದೊಂದು ತಾಸು ಕಳೀತಾರೆ, ಇದನ್ನು ಕಳೆಯೋಕ್ಕಾಗಂಗಿಲ್ಲ. ಅಂಥದ್ರಲ್ಲಿ ಅವ್ರು ಏನು ಹೇಳ್ತಾರೆ, ಸತಿ ಮೊದಲ ಸಂಪದವನ್ನು ಎಳಿಸಿ ಜಗತ್ತಿನೊಳಗೆ ಕೊನೆಯವರೆಗೂ ಕೊನೆಯವರೆಗೂ ಜಗತ್ತಿನೊಳಗೆ ಸತಿ ಮೊದಲಾದ ಸಂಪದವನ್ನು ಎಳಿಸಿ ಇವೆಲ್ಲ ಇದೇ ಸುಖ ಅಂತ ಹೋಗ್ತದಂತಂದ್ರೆ ಜ್ಞಾನಿ ಹೇಳ್ತಾರೆ. ಈ ಒಂದು ಬಿಂದುವಿನಷ್ಟು ಸುಖ ಕೂಡ ಇಲ್ಲ ಇದರಲ್ಲಿ ಸುಖ ಅಂತ ಹೋಗ್ತಾವಲ್ಲಪ್ಪ. ಅದಕ್ಕೆ ಇಂಥದ್ರಾಗ ಎಷ್ಟು ಮನಸ್ಸಿಟ್ಕೊಂಡು ಈ ಬೆಟ್ಟದಷ್ಟು ಆನಂದ ಇರುವಂಥದಕ್ಕೆ ಪ್ರಯತ್ನ ಪಡದೆ, ಇಲ್ಲಿ ಬಿಂದುವಿನಷ್ಟು ಸುಖ ಕೂಡ ಇರದೇ ಇರುವಂಥ ಇದರಲ್ಲಿ ಸುಖ ಅಂತ ಪ್ರಯತ್ನ ಪಡ್ತಾರಲ್ಲ, ಎಂಥ ಮೂರ್ಖರು. ಅದಕ್ಕೆ ಸತಿ ಮೊದಲಾದ ಸಂಪದವನ್ನು ಎಳಿಸಿ ಅಂದ್ರೆ ಈ ಸಂಪತ್ತಿನಲ್ಲಿ ಮನಸ್ಸನ್ನು ಯಾವಾಗಲೂ ನಾವು ಇಟ್ಟಿರ್ತೀವಿ, ಇದೇ ಸಂಸಾರವನ್ನು ಮಾಡ್ತೀವಿ, ಇದರಲ್ಲೇ ಭಾವ ಇಟ್ಟಿರ್ತೀವಿ. ಮಂದಮತಿ ಕಂಡ ಕೆಲಸವನ್ನು ಅಲಸದೆ ಸಾಯೋವರೆಗೂ ನನಗೆ ಅದಾಗಬೇಕಾಗಿತ್ತು ಇದಾಗಬೇಕಾಗಿತ್ತು ಅಂತ ಇದ್ರಾಗೆ ಹೋಗುವಂಥ ಈ ಜೀವ ಏನದ, ಯಾರಿಗದ, ಮಂದಮತಿಗಳು ಏನು ಮಾಡ್ತಾರಂದ್ರೆ ಕೊನೆಯವರೆಗೂ ಇದೇ ಸುಖ ಅದಂತ ಹೋಗ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಸುಖ ಅದೇನು ಅಂತಂದ್ರೆ ಇಲ್ಲ. ಕಂಡ ಸಕ್ಕರೆ ಹಿತವಿಲ್ಲವಂತೆ ಅಂದರೆ ಇದ್ರಾಗ ಇಷ್ಟು ಆನಂದ ಅದಪ್ಪ, ನೀವು ಕೇಳ್ರಿ. ಇದ್ರಾಗಂತ ಜ್ಞಾನಿಗಳು ಹೊಡ್ಕೊಂಡ್ರು ಕೂಡ ನಮ್ಮ ಮನಸ್ಸು ಹೋಗ್ತಾ ಇಲ್ಲ ಅಂತಂದಾಗ ನಾವೇನಾಗ್ತೀವಿ, ಕುರುಡು ನಾಯಿಗಳು. ಅದಕ್ಕೆ ಕುರುಡು ನಾಯಿ ಸಂತೆಗೆ ಬಂದಂತೆ, ಅದು ಯಾಕೆ ಬಂತು ಕುರುಡು ನಾಯಿ ಸಂತೆಗೆ ಬಂದಂತೆ ಅಂತ ಅದು ಯಾಕೆ ಬಂದದು ಗೊತ್ತಿಲ್ಲ. ಇಲ್ಲಿ ಹೇಳ್ತಾರವರು ಈ ರೀತಿಯಾಗಿ ಈ ಒಂದು ಸಂಪತ್ತು, ಆಸ್ತಿ, ಅಂತಸ್ತು, ಹೆಂಡತಿ, ಮಕ್ಕಳು ಅನ್ನುವಂಥ ಭಾವದಲ್ಲಿ ಹಾಕುವಂತಹ ಈ ಮಂದಮತಿಗಳು ಯಾವಾಗಲೂ ಅಲಸದೆ ಅಂದರೆ ಯಾವಾಗಲೂ ಅವರು ಅಲಸಂಗಿಲ್ಲ, ಅಲಸ್ಯ ಪಡೆಯಂಗಿಲ್ಲ. ಯಾಕಂದರೆ ನಿಜಗೊಂಡ್ರು ರಾಜರಿದ್ರು ಆ ಸುಖ ಕೂಡ ಅಲಸ್ಯ ಪಟ್ಟರು ಅವರು. ಯಾಕಂದ್ರೆ ನಾವು ಸುಖ ಅಂದಗಳನ್ನೇ ಮರ್ತು ಬಿಡ್ತೀವಿ. ಜ್ಞಾನಿ ಅದನ್ನೇ ಹೇಳ್ತಾರೆ, ಸುಖ ಬಂದ್ರೇನು ಒಳ್ಳೇದಂತ ತಿಳ್ಕೊಂಡಿದ್ದೇನಪ್ಪ ಮಗನೇ, ನಿನ್ನ ದಾರಿ ತಪ್ಸಕ್ಕೆ ಬಂದದಲೇ, ನೀ ಯಾವಾಗ ಎಚ್ಚರ ಆಗ್ತಿದ್ದಿ, ಎಷ್ಟು ದಿವಸ ಉಳ್ಕೊಂಡ. ಅದಕ್ಕೆ ಇದು ಭಾಳ ದಿವಸ ಅದನ ಸುಳಿ ಮಿಂಚಿದ್ದಂಗಿದೆ ಅಷ್ಟೇ, ತೋರ್ತದ ಶರೀರ ಅಡಿಗೆ ಬಿಡ್ತದ, ಅದು ಚೆಕ್ ಅಂತ ತೋರ್ತದ. ಅಷ್ಟರೊಳಗೆ ನೀ ಕೆಲಸ ಮಾಡ್ಕೋಬೇಕಾಗ್ಯದ. ಇಷ್ಟು ಅವರು ಹೇಳ್ತಾರೆ. ಯಾಕಂದ್ರೆ ಕಂಡ ಕೆಲಸವನ್ನು ಅಲಸದೆ ಅವರು ಯಾವತ್ತೂ ಅಲಸ್ಯ ಪಡೆದೇ ಅದರಾಗೆ ಭಾವ ಹೆಂಗೆ ಇಟ್ಕೊಂಡಿರ್ತಾರ. ಅದೇ ರೀತಿ ಕ್ಷಿತಿಯೊಳು ಎಸಗುವಂತೆ, ಕ್ಷಿತಿ ಅಂದ್ರೆ ಭೂಮಿ. ಈ ಭೂಮಿಯಲ್ಲಿ ಎಷ್ಟು ಮಾಡಿದ್ರೂ ಸಾಕಾಗಂಗಿಲ್ಲ. ಹಿಂಗೆ ನಾವು ಇದನ್ನೇ ಮಾಡ್ತೀವಿ, ಇದೇ ಶಾಶ್ವತ ಅನ್ನಂಗೆ ಹೋಗ್ತಾ ಇದ್ದೀಯಲ್ಲ, ಇದನ್ನು ಯಾವಾಗ ಮಾಡ್ಕೋತೀಯಪ್ಪ.
ಅದಕ್ಕೆ 9 ತಿಂಗಳದಾಗ ಪರಮಾತ್ಮನಿಗೆ ಭಾಷೆ ಕೊಟ್ಟು ಬಂದಂಥ ಇದು ಜೀವ ಇಲ್ಲಪ್ಪ, ಹೊರಗಡೆ ಹೋದ್ಮೇಲೆ ನಿನ್ನನ್ನೇ ಕಾಣ್ತೀನಿ ನಾನು ಅಂತ ಬಂದಂಥ ಜೀವ ಇದು ಮರ್ತದಂತಂದರೆ ಇದು ಅಜ್ಞಾನಿ, ಎಷ್ಟು ಮೂರ್ಖ ಅಂತ ಅನ್ಬೇಕು. ಅದಕ್ಕೆ ಈ ಭೂಮಿ ಒಳಗೆ ಕ್ಷಿತಿ ಅಂದ್ರೆ ಭೂಮಿ. ಈ ರೀತಿ ಭೂಮಿ ಒಳಗೆ ಅಜ್ಞಾನಿಗಳು ಹೆಂಡತಿ ಮಕ್ಕಳಂತಲೇ ಸಂಪತ್ತಂತಲೇ ಅದರಲ್ಲೇ ಹೋಗ್ಬಿಡ್ತಾರ. ಅದು ಅವ್ರಿಗೆ ಆಲಸ್ಯನೇ ಬರೋಂಗಿಲ್ಲ, ಬೇಸರೇ ಬರೋಂಗಿಲ್ಲ ಅವರಿಗೆ. ಅದರಲ್ಲೇ ಮನಸ್ಸು ಇಟ್ಕೊಂಡು ಕೇಸಿ ಈ ಜೀವನ ಕಳೆದು ಇದೇ ಸುಖ ಅಂದ್ಕೊಂಡು ಹೋಗ್ಬಿಡ್ತಾವ. ಆ ರೀತಿ ಅವ್ರೇನು ಅಷ್ಟು ಮನಸ್ಸು ಇಟ್ಕೊಂಡು ಸಂಸಾರ ಮಾಡ್ತಾರ, ಆ ಮನಸ್ಸು ನನಗೆ ಎಲ್ಲಿ ಕೊಡು? ಗುರು ಸೇವೆಯೊಳಗೆ. ಎಂಥದ್ದು ಕೇಳ್ಕೊಂಡಾರ ನೋಡ್ರಿ. ಯಾಕಂದ್ರೆ ನನಗೆ ಎಂಥ ಒಂದು ಸಂಪತ್ತು ಆಸ್ತಿ ಹೆಂಡತಿ ಮಕ್ಕಳು ಅಂತ ಅದರಲ್ಲಿ ಭಾವ ಹೆಂಗೆ ಮಂದಮತಿಗಳು ಕನಿಷ್ಠ ಮತಿಗಳು ಬುದ್ಧಿ ಉಳ್ಳವರು ಹಾಕಿ ಸಂಸಾರ ಮಾಡ್ತಾರೆ ಭಾಳ ರುಚಿಕಟ್ಟಾಗಿ. ಆ ಭಾವ ನನಗೆ ಎಲ್ಲಿ ಕೊಡು? ಗುರು ಸೇವೆಯಲ್ಲಿ ಕೊಡಪ್ಪ ನನಗೆ. ಎಂಥ ಮಾತು ನೋಡ್ರಿ. ಅಭಿರತಿ ಎನ್ನೊಡ ಅಗಲದೆ ಅಂದ್ರೆ ಅಂಥ ಒಂದು ಅಭಿರತಿ ಅಂದ್ರೆ ಅಂಥ ಒಂದು ಪ್ರೀತಿ ಕೊಡು ನನಗೆ, ಅಂಥ ಒಂದು ನಂಬಿಕೆ ವಿಶ್ವಾಸ ಎಲ್ಲವನ್ನ ನನಗೆ ಆ ಗುರು ಸೇವೆಯೊಳಗೂ ಕೊಡು. ಅದಕ್ಕೆ ಇಲ್ಲಿ ಅಭಿರತಿ ಅಂತಂದ್ರೆ ಆ ಒಂದು ಪ್ರೀತಿ ಕೊಡು, ಪ್ರೇಮ ಕೊಡು. ಯಾಕಂತಂದ್ರೆ ಅದರಲ್ಲಿ ನಾನು ಎಷ್ಟೊಂದು ಶ್ರದ್ಧೆ ಭಕ್ತಿ ಭಾವ ನೀ ಕೊಟ್ಟಾಗ ನಾನು ಇಡೋಕ್ಕೆ ಸಾಧ್ಯ. ಯಾವೊಬ್ಬ ಗುರುಗಳು ಬಂದಿದ್ರು ತತ್ವಜ್ಞಾನವನ್ನು ಅರ್ಥಕೊಂಡಂಥ ಗುರುಗಳು, ಆತೇನು ಮನುಷ್ಯನ ಥರ ಅದಾನ, ಅತಿಗೇಕೆ ನಾನು ಇದು ಮಾಡಬೇಕು, ನಾನು ಒಬ್ಬ ರಾಜ ಇದ್ದೀನಿ, ನಾವೊಬ್ಬ ಶ್ರೀಮಂತ ಇದ್ದೀನಿ, ನಾನು ಇಷ್ಟೆಲ್ಲ ಇದ್ದೀನಿ ಅನ್ನುವಂಥ ಭಾವ ಬಂತಂದ್ರೆ ಎಷ್ಟು ನಷ್ಟ ಆಯಿತು. ಅದಕ್ಕೆ ನನಗೆ ಒಳ್ಳೆ ಒಂದು ಅಭಿರತಿ ಉಳ್ಳಂಥ ಭಾವ ಕೊಡಪ್ಪ. ಎನ್ನೊಡಗಲದೆ ಅಖಿಲೇಶ ಎನ್ನೊಡಲೆ ಅಖಿಲೇಶ ಅಂತಂದ್ರೆ ಎಲ್ಲವನ್ನ ಬಲ್ಲಂಥವನು ಯಾರು? ಪರಮಾತ್ಮ. ಅದಕ್ಕೆ ನುತ ಗುಣ ನಿಧಿಕೋಶ, ಎಲ್ಲ ಒಂದು ನುತ ಅಂದ್ರೆ ಸ್ತುತಿ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥವನು. ಅದರ ನುತ ಗುಣ ಅಂದ್ರೆ ಸದ್ಗುಣಗಳಿಂದ ಕೂಡಿದಂಥವನು. ನಿಧಿಕೋಶ ಅಂತಂದ್ರೆ ನಿಧಿ ಅಂದ್ರೆ ಸಮುದ್ರ ರೂಪಾಯಿ ನಿಧಿ ಅಂತಂದ್ರೆ ಗೊತ್ತದಲ್ಲ, ಆ ರೀತಿ ಕೋಶ ಅಂತಂದ್ರೆ ಎಲ್ಲವನ್ನ ಬಲ್ಲಂಥವನು. ಜಿತ ಪಂಚವಿಧ ಪಾಶ ಅಂದ್ರೆ ಪಂಚಪಾಶಗಳನ್ನು ಗೆದ್ದಂಥವನು. ಜಿತ ಅಂದ್ರೆ ಗೆದ್ದಂಥವನು, ಪಂಚ ಅಂದ್ರೆ 5 ವಿಧ ಪಾಶ, 5 ಪಾಶಗಳನ್ನು ಗೆದ್ದಂಥ ಪರಮಾತ್ಮನೇ ಬೇಗ ಕರುಣಿಸು ಅನ್ನುವಂಥದ್ದು ನಿಜಗೊಂಡ್ರು ಬರೆದಂಥ ವಾಕ್ಯಗಳನ್ನು ಯಾರ ಮುಂದೆ ಹೇಳಕತ್ತಾರ? ಗುರುಗಳು ಮುಂದೆ ಹೇಳಕತ್ತಾರ. ಈಗ ಇನ್ನೊಂದು ನುಡಿಯಲ್ಲಿ ಬರೀತಾರೆ ಅವರು, ಜನರೊಲಿವ ಅಭಿಮಾನದೋಳು ವಾದಿ ಬಹುತರ್ಕವನೇ ಬಿಡದೋದಿ ಬಳಲುವಂತೆ ಮನುಗಳ ಜಪವನ್ನೇ ಮೇಲ್ನುಡಿಯೊಳಗನು ದಿನ ವಿರೆ ಮಾಡು ಪಾವನಶೀಲ ನುತಿಲೋಲ ವಿನಮಿತ ಸುರಜಾಲ ಬೇಗ ಕರುಣಿಸು ಅಂತ ಹೇಳ್ತಾರೆ. ಇನ್ನೊಂದು ನುಡಿಯಲ್ಲಿ ಕೂಡ ಹೇಳ್ತಾರೆ ಅವರು, ಜನರೊಲಿವ ಅಭಿಮಾನದಳು ವಾದಿ ಬಹುತರ್ಕವನ್ನೇ ಬಿಡದೋದಿ ಬಳಲುವಂತೆ. ಅಂದ್ರೆ ಜನರು ಒಲಿಲಪ್ಪ, ನನಗೆಲ್ಲರೂ ಮೆಚ್ಚುಗೆ ಆಗಲಿ, ಇದು ಈ ರೀತಿ ಭಾವದಲ್ಲಿ ಜನ ಹೋಗ್ತಾರೆ. ಯಾಕಂದ್ರೆ ಜಗತ್ತಿನೊಳಗೆ ಜನರು ಎಲ್ಲರೂ ಅವ ಭಾರಿ ಹೌದಪ್ಪ ಭಾರಿ ಒಳ್ಳೆಯವದನ್ನಂತ ಅನಿಸ್ಕೊಳ್ಬೇಕು. ಆ ಅಭಿಮಾನದಲ್ಲಿ ಹೋಗಿ ಬರೀ ವಾದ ಮಾಡುವಂಥದ್ದು. ನಾನು ಭಾಳ ಎಲ್ಲರ ಕಡೆಯಿಂದ ಹೌದೌದು ಅನಿಸ್ಕೊಳ್ಬೇಕು, ಎಲ್ಲರೂ ನನ್ನನ್ನು ಮೆಚ್ಚಬೇಕನ್ನುವಂಥ ಭಾವದಲ್ಲಿ ಹೋಗುವಂಥದ್ದು, ಭಾಳ ತರ್ಕ ಮಾಡುವಂಥದ್ದು. ಇದನ್ನು ಇದನ್ನು ಬಿಡದೇ ಬರೀ ಇದನ್ನೇ ಮಾಡಿ ಬಳಲುವಂತೆ ಇರುವಂಥ ಈ ಜನಗಳು ಹೆಂಗದಾರ, ಆ ರೀತಿ ಮನುಗಳ ಜಪವನ್ನೇ ಅಂತಂದ್ರೆ ಜ್ಞಾನಿಗಳ ಒಂದು ಜಪವನ್ನು, ಶ್ರೇಷ್ಠವಾದಂಥ ನುಡಿಗಳನ್ನು ಮೇಲ್ನುಡಿಯೋಳು ಅನುದಿನವಿರೆ ಅಂದರೆ ಯಾವಾಗಲೂ ಮಹಾತ್ಮರ ವಾಕ್ಯಗಳು ಬರಬೇಕು ನನಗೆ, ಯಾವಾಗಲೂ ಮಹಾತ್ಮರ ಒಂದು ಜಪವನ್ನೇ ಆಗಬೇಕು, ಯಾವಾಗಲೂ ಅವರ ಒಂದು ತತ್ವವನ್ನೇ ನನಗೆ ಯಾವತ್ತೂ ನನ್ನೊಳಗಿರಬೇಕು ಮಾಡು. ಆ ರೀತಿಯನ್ನು ಮಾಡಪ್ಪ ನನಗೆ. ಯಾವಾಗಲೂ ಅದೇ ಒಂದು ಚಿಂತನದಲ್ಲಿಡು. ಚಿಂತೆ ಬೇರೆ ಚಿಂತನೆ ಬೇರೆ. ನಾವು ಮಹಾತ್ಮರ ವಾಕ್ಯಗಳನ್ನು ನಿಜಗೊಂಡ್ರದ್ದು ನಾವು ಯಾಕೆ ಮಾಡಾಕತ್ತೀವಿ ಅಂತಂದ್ರೆ, ಇವೆಲ್ಲ ಅಡುಗೆ ಮಾಡ್ಬೇಕಾದ್ರೆ ಒಂದೇ ಅಡುಗೆ ಸಾಕಾಗಂಗೆ, ಒಂದೇ ಏನೋ ಒಂದು ಹಾಕಿ ಮಾಡಿದ್ರೆ ಅದು ರುಚಿ ಆಗ್ತದೆ ಆಗಂಗಿಲ್ಲ. ಒಂದು ಒಳ್ಳೆ ಅಡುಗೆ ಮಾಡ್ಬೇಕಾಯ್ತದೆ ಎಲ್ಲ ಪದಾರ್ಥಗಳು ಹಾಕಿ ಅಡುಗೆ ಮಾಡಬೇಕಾಗ್ತದೆ. ಅದೇ ರೀತಿ ಕೂಡ ಈ ಮುಕ್ತನ ಸ್ಥಿತಿಗೆ ಹೋಗ್ಬೇಕಾದ್ರೆ, ಮುಕ್ತನಾಗಬೇಕಾಗಿತ್ತಂತಂದ್ರೆ ನಾವು ಹಲವಾರು ವಿಧದ ಒಂದು
ಪರಿಪಕ್ವವಾದಂತಹ ಒಂದು ಅಡುಗೆಯನ್ನು ರೆಡಿ ಮಾಡಬೇಕಾಗಿತ್ತಂದ್ರೆ ಇವೆಲ್ಲವುಗಳು ನಮಗೆ ಬೇಕಾಗ್ತದೆ. ಯಾಕಂದ್ರೆ ನಾನು ಯಾರು ಅದೀನಪ್ಪ, ಗುರುಗಳು ಕೇಳಿದ್ರೆ ನೀನು ಯಾರು ಅಂತಂದ್ರೆ ನಾನು ಯಾರಂತಲೇ ಕೇಳಕ್ಕೆ ಬಂದೀನಿ ಗುರುಗಳೇ. ಇದು ಯಾರು, ನಾನು ಯಾರು ಅದೀನಿ, ಅಪ್ಪ ಅಮ್ಮ ಇಟ್ಟ ಹೆಸರು ನನಗೆ, ಹಿಂದೆ ನನಗೇನಿದ್ದೆ ಮುಂದೇನು ನನಗೆ ಗೊತ್ತಿಲ್ಲ. ಇವಾಗ ನಾನು ನಮ್ಮಪ್ಪ ಇಟ್ಟ ಹೆಸರನ್ನು ನಾನೇ ಅಂದ್ಕೊಂಡು ಕುಂತೀನಿ, ನಿಜಗುಣ ಅಂತ ಅಂದ್ಕೊಂಡು ಕುಂತಿದ್ದೀನಿ. ಅದಕ್ಕೆ ನಾನು ಹಿಂದೆ ಯಾರಿದ್ದೆ, ನಾನು ಯಾರು, ಎಲ್ಲಿಗೆ ಬಂದೆ, ಯಾಕೆ ಬಂದೆ, ಇದನ್ನೇ ನಿಮ್ಮ ಹತ್ರ ಕೇಳಕ್ಕೆ ಬಂದೀನಿ ಅಂತ ಅವ್ರು ನಿಜವಾದ ಪ್ರಶ್ನೆಯನ್ನು ಗುರುಗಳ ಹತ್ರ ಇಟ್ಟಿದ್ದಾರೆ ಅವರು. ಅದಕ್ಕೆ ಈಗ ಅವ್ರು ಹೇಳಕತ್ತಾರ, ಈ ಒಂದು ಜ್ಞಾನಿಗಳ ದಿನವಿರೆ ಅಂದ್ರೆ ಯಾವಾಗಲೂ ನನಗೆ ಈ ಚಿಂತನೆ ಕೊಡು, ಚಿಂತೆ ಬೇಡ, ಚಿಂತನೆ ಕೊಡು. ಯಾಕಂದರೆ ಮಹಾತ್ಮರ ಒಂದು ಜೀವನ ಚರಿತ್ರೆ ಅಥವಾ ಅವ್ರು ಮಾಡಿದಂಥ ಒಂದು ಸಾಧನೆಗಳಾಗಿರ್ಬೋದು, ಇವು ನಮ್ಮನ್ನು ನಾವು ತಿಳ್ಕೊಳ್ಳುವಂಥದ್ದಾಗಿರ್ಬೋದು, ಈ ಶರೀರ ಹೆಂಗಾಯಿತು ಅನ್ನೋದಾಗಿರ್ಬೋದು. ಅದಕ್ಕೆ ತನುವಿದೇನು ಎನ್ನೋಳು ಒಂದಿತೇತಕ್ಕೆ ಜನನ ಮರಣ ಕಾರ್ಯ ಈ ನನ್ನ ಈ ಶರೀರದಳು, ನೆನೆವ ಆಲಿಸುವ ಸೋಂಕುವ ಅರಿವ ತನುವ ಆರವು, ನುಡಿಗಳು ಜನಿಪವು ಎಲ್ಲಿಂದ, ಹಸುಗಳು ಏನೆನ್ನು ನೆಮ್ಮಿಹವು, ಎನ್ನನ್ನು ಅನುಗೊಳಿಸಿ ನಡೆಸುವವರಾರು, ಏತರದಿಂದೆ ಜಗವಿನಿತು ಭೇದಾಕಾರದಿಂದ ಉದಿಸಿತೆಂಬ ಭಾವನೆಗಳ ಅನುಭವವಿಡುವುದು ಅಂತ ಜ್ಞಾನಿಗಳು ಹೇಳ್ತಾರೆ. ಯಾಕಂದ್ರೆ ನಮ್ಮನ್ನು ನಾವು ವಿಚಾರ ಮಾಡಬೇಕಾಗ್ಯದ. ಈ ವಿಚಾರ ಯಾಕ್ರಿ, ಇದನ್ನು ಯಾಕೆ ಮಾಡ್ಬೇಕಂತಂದ್ರೆ ಹೇಳ್ತಾರೆ. ಯಾಕಂದ್ರೆ ತನುವಿದೇನು, ಈ ಶರೀರ ಅಂದರೆ ಏನು, ಎನ್ನೋಳು ಒಂದಿತೈತೇಕೆ. ಯಾಕಂದ್ರೆ ನಾನು ಒಳಗಡೆ ಇದ್ದಂಥವನ್ನೇ ಬೇರೆ ಇದ್ದೀನಿ, ಈ ಶರೀರನೇ ಬೇರೆ ಅದ. ಯಾಕೆ ಹೆಂಗ್ರಿ ನಾನು ಬೇರೆ ಇದೆ, ನಾನೇ ಶರೀರ, ನೀನು ಹೆಂಗಾಗ್ತಲೇ. ಹೊರಗಡೆ ನೋಡುವಂಥ ಗಡಿಗೆ, ಕೊಡ, ಬಟ್ಟೆ, ಇವೆಲ್ಲ ಮನೆ, ಇಂಥವೆಲ್ಲ ಹೆಂಗೆ ನೋಡ್ತಿದ್ದಿ, ಅದ್ರಾಗ ನಿನ್ನ ಶರೀರ ಕೂಡ ಅದು ಬೇರೆನೇ ಅನ್ನೇನೇ ಅದ. ಮತ್ತು ಈಗ ಮನೆ ನನ್ನ ಶರೀರ ಅಂತ ನೀನು ಅನ್ಬೇಕಾದಾಗ ನನ್ನ ಬಟ್ಟೆ ಅಂತಿದಿ, ನನ್ನ ಮನೆ ಅಂತಿದಿ, ನನ್ನ ವಸ್ತು ಅಂತಿದಿ. ಆದರೆ ಈ ಶರೀರ ಕೂಡ ನನ್ನ ಶರೀರ ಅಂತಿದಂದಾಗ ನೀನು ಹೆಂಗೆ ಆಗ್ತಿದ್ದಿಲ್ಲ ಶರೀರ. ನೀ ಶರೀರ ಆಗಬೇಕಾದ್ರೆ ಮನಿನೂ ನಾನೇ ಅಂತೇಳು, ಬಟ್ಟಿನೂ ನಾನೇ ಅಂತೇಳು, ವಸ್ತುನೂ ನಾನೇ ಅಂತೇಳು. ಒಂದು ಕಂಗಂತಿ ಒಂದು ಕಿಂಗ್ ಅಂತಿದ್ದೇನೆ. ತಲೆ ಕೆಟ್ಟದೇನಲ್ಲೇ ಮಗನೇ. ನೀವು ಸುಮ್ಮಿದ್ರೆ ಸುಮ್ಮಿರ್ತೀವಿ, ನಮ್ಮ ಜೊತೆ ಏನಾರು ವಾದ ಮಾಡಿದೆ ಅಂದ್ರೆ ನಾವು ಹಿಂಗೆ ಹಾಕ್ತೀವಿ ಅಂತ ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ಹೇಳ್ತಾರೆ, ಈ ಶರೀರ ನನ್ನೋಳು ಒಂದಿತೈತೇಕೆ, ಹೆಂಗೆ ಒಂದೇದಿದೆ ಶರೀರ, ಒಳಗಡೆ ಇರುವಂಥವನ್ನೇ ನಾನು ಬೇರೆ ಇದ್ದೀನಿ. ಮತ್ತು ಈ ಶರೀರ ಯಾಕೆ ತಗಲಾಕ್ಕೊಂಡ್ಬಿಡ್ತು, ಶರೀರ ಬರೋಕ್ಕೆ ಕಾರಣ ಏನು, ಇದನ್ನು ನನಗೆ ತಿಳ್ಕೊಬೇಕಾಗ್ಯದ. ಅದಕ್ಕೆ ಈ ತನುವಿದೇನು ಎನ್ನೋಳು ಒಂದಿತೈತಕ್ಕೆ, ನಾನು ಯಾರು, ಮತ್ತು ನಾನು ನಾನು ನಾನಂತ ಸಾಯೋವರೆಗೂ ಬಡ್ದಾಡ್ತೀನಿ. ನಾನು ಹಿಂಗದೀನಪ್ಪ, ನಾನು ನಿಜಗುಣ ಅದೀನಪ್ಪ, ನಾನು ಹಂಗದೀನಪ್ಪ. ನಾನು ನಿಜಗುಣ ಅಂತಂದ್ರೆ ಈಗ ಹೇಳ್ತಾರೆ. ಯಾಕಂತಂದ್ರೆ ಈ ಶರೀರಕ್ಕೆ ಹೆಸರಿಟ್ಟಾರೆ, ಮತ್ತು ಒಳಗಿದ್ದವ ನಾನು 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 ಅಂತ ವ್ಯವಹಾರ ಮಾಡ್ತಾನಲ್ಲ, ಅವನೇ ಅವನು. ಇದನ್ನು ಸೂಕ್ಷ್ಮವಾಗಿ ಜ್ಞಾನಿಗಳು ಇದನ್ನು ವಿಚಾರ ಮಾಡ್ತಾರೆ. ಅದಕ್ಕೆ ಈ ರೀತಿಯಾಗಿ ಜ್ಞಾನಿಗಳು ಹೇಳುವಂತೆ ನನಗೆ ದಿನ ಚಿಂತನೆ ಕೊಡು. ಇಂಥ ಮಹಾತ್ಮರ ವಾಕ್ಯಗಳಾಗಿರ್ಬೋದು. ಅದಕ್ಕೆ ಮಹಾತ್ಮರ ವಾಕ್ಯಗಳು ಕೂಡ ಅವ್ರು ನಿಜಗೊಂಡ್ರೆ ಅದನ್ನೇ ಹೇಳ್ತಾರೆ. ಮೈತ್ರೇದೇವಿ ಏನು ಹೇಳಿದಳು, ಒಂದು ದುಃಖದಳು ತಾನೊಂದದೆ, ನನಗೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿ 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 ಸಾಕಾಗೋಗ್ಯದ. ಯಾಕೆ ಈ ಶ್ರಾವಣದಾಗ ಒಂದು ತಿಂಗಳು ನಾನು ಉಪವಾಸ ಇರ್ತೀನಿ ಅಂತ ತಿಳ್ಕೊ. ಎಷ್ಟು ದಿವಸ ಇರ್ತಿದ್ದಿ, 40-50 ವರ್ಷ ತನಕ ನಾನು ಉಪವಾಸ ಮಾಡಿದೆ. ಮತ್ತು ಏನು ಕಂಡು ಏನಾದರೂ ಸಿಕ್ಕಿತಾ, ಕೊನೆಗೇನು ಹೇಳ್ತಿದ್ದಿ, ಮಾಡಬಾರ್ದಂತಲ್ಲ, ಮಾಡಬೇಕು. ಮಾಡಿ ಈಗ ಬಾವಿಯಾಗಿರೋಂಥ ಕಪ್ಪಿ ಬಾವಿನೇ ದೊಡ್ಡದಂತ ಕೂತ್ಕೊಂಡಿರ್ತದೆ. ಅದು ಯಾವಾಗ ಹೊರಗಡೆ ಬಂತು ಅಂದಾಗ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗ್ತದೆ. ಮಾಡಬಾರ್ದಂತಲ್ಲ, ಮಾಡಬೇಕು. ಎಷ್ಟು ದಿವಸ ಮಾಡಬೇಕು, ಅದಕ್ಕೂ ಲಿಮಿಟ್ ಇರ್ತದೆ. ಈಗ 40-50 ವರ್ಷ ಉಪವಾಸ ಮಾಡಿದಾಗನೇ ಕೊನೆಗೆ ಅದ್ರದ್ದೇನು ಲಾಭ ಆಗ್ತದೆ ಅಂತಂದ್ರೆ, ಇಷ್ಟು ವರ್ಷ ಮಾಡಿದ್ನಪ್ಪ, ಶರೀರ ಮೆತ್ತಗಾಗಿಬಿಟ್ಟದೆ, ಈಗ ಮಾಡೋಕ್ಕೇ ಆಗಂಗಿಲ್ಲ ಅಂತೀವಿ. ಹೌದಲ್ಲ, ಮಾಡೋಕ್ಕಾಗ್ತದೇನೋ, ಇಲ್ಲ ಶರೀರ ಮೆತ್ತಗಾಗ್ಯದಪ್ಪ, ನಮ್ಗೆ ಇರೋಕ್ಕಾಗಂಗಿಲ್ಲ ಅಂತೀವಿ. ಅಂದ್ರೆ ಮಾಡೋ ಸಂದರ್ಭದಾಗೂ ಹಾಗೆ, ಬಿಡೋ ಸಂದರ್ಭದಾಗೂ ಹಾಗೆ ಅಂತಂದ್ರೆ ಅದರ ಫಲ ಏನಾಯಿತು ಅಂದರೆ ಏನೂ ಇಲ್ಲ, ಮತ್ತೆ ಕೊನೆಗೆ ಬಿಟ್ಟಿವಪ್ಪ ಅಂತೀವಿ. ಆದರೆ ಇದು ಹಾಗಲ್ಲ. ಯಾವಾಗ ನೀ ಭಕ್ತಿ ಮಾಡ್ತೀವಿ, ಉಪವಾಸ ಮಾಡೋದು ತಪ್ಪಲ್ಲ, ಭಕ್ತಿ ಮಾಡೋದು ತಪ್ಪಲ್ಲ. ಆದ್ರೆ ಆ ಉಪವಾಸ ಮಾಡಿದಂಥದ್ದು, ಭಕ್ತಿ ಮಾಡುವಂಥದ್ದು ಎಲ್ಲಿಗೆ ತೊಗೊಂಡಂತಂದ್ರೆ ಮುಂದಿನ ಒಂದು ಮಾರ್ಗಕ್ಕೆ ತೊಗೊಂಡು ಹೋಗ್ಬಿಡ್ತದೆ ನಿಮ್ಗೆ. ಆ ಮಾರ್ಗ ಅಂತಂದ್ರೆ ಈಗ ನೀನು ಬೇಕಾದಷ್ಟು ಉಪವಾಸ ಮಾಡ್ತಾ ಇದ್ದೀಯಾ,
ಬೇಕಾದಷ್ಟು ಪೂಜೆ ಪುರಸ್ಕಾರ ಮಾಡ್ತಾ ಇದ್ದೀಯಾ, ನಾನು ಭಕ್ತಿ ಭಾವದಿಂದ ನಡ್ಕೊಳ್ತಾ ಇದ್ದೀನಿ ಅಂದಾಗ ಅವಾಗ ಒಬ್ಬ ಸದ್ಗುರು ಬಂದಾಗ ವಿಚಾರಗಳನ್ನು ಹೇಳಕ್ಕೆ ಶುರು ಮಾಡ್ತಾನೆ. ಹೇಳಕ್ಕೆ ಶುರು ಮಾಡಿದಾಗ ಆ ವ್ಯಕ್ತಿ ತಾನೇನ ಪೂಜೆದ ಫಲದಿಂದನೇ ಭಗವಂತ ಬಂದು ಈ ರೂಪದಿಂದ ಹೇಳ್ತಾ ಇದ್ದಾನಂತ ಸ್ವೀಕಾರ ಮಾಡುವಂಥದ್ದು ಅದು ವರ ಪುಣ್ಯ. ಅದಕ್ಕೆ ಅದನ್ನು ಯಾರು ಸ್ವೀಕಾರ ಮಾಡ್ತಾರ ಅವರು ಧನ್ಯರಾಗ್ತಾರೆ. ಈಗ ಇಲ್ಲಂತಂದರೆ ಅದಾಗಲಿ. ಯಾಕಂತಂದ್ರೆ ಇವಾಗ ಚಿದಾನಂದ ಅವಧೂತರು ಈಗ ಅಂಬಮ್ಮನ ಮಠ ಅಂತ ಅದು ಅಲ್ಲಿ ಸಿಂಧನೂರು ಹತ್ರ, ಅಲ್ಲಿ ಚಿದಾನಂದ ಅವಧೂತರು ಜ್ಞಾನದ್ದನ್ನು ಬರೆದ್ರು, ಜ್ಞಾನ ಸಿಂಧು ಅಂತಲೂ ಬರೆದ್ರು, ಆಮೇಲೆ ದೇವಿ ಪುರಾಣ ಅಂತ ಬರೆದ್ರು. ಅದೇ ದೇವಿ ಚಿದಾನಂದ ಅವಧೂತರು ಚಿಕ್ಕವರೇ ಇರಬೇಕಾದಾಗ ಅವ್ರ ಅಪ್ಪ ಅಮ್ಮ ಬಡವರಿದ್ದರು, ಕನಸಿನಲ್ಲಿ ಬರ್ತಿದ್ದಳು ದೇವಿ. ಯಾಕಂದ್ರೆ ದೇವಿ ಪೂಜಾರಿ ಆತ, ಭಾಳ ಅನನ್ಯ ಭಕ್ತಿ ಮಾಡ್ತಾಯಿದ್ದ. ಅವಾಗ ಮಾಡ್ತಾ ಇದ್ದಾಗ ದೇವಿ ಕನಸಿನಲ್ಲಿ ಬರ್ತಿದ್ಳು. ಬಂದಾಗ ಒಬ್ಬ ಹೆಣ್ಮಗಳಾಗಿ ಬಂದು, ನೋಡು ಗುರುಗಳ ಹತ್ರ ನೀನು ಒಂದು ಸಲ ದರ್ಶನ ತಗೋ, ಗುರುಗಳ ಹತ್ರ ಹೋಗಿ ವಾಕ್ಯ ಕೇಳು ಅಂದಂಗೆ ಆಗೋದು. ಅದಕ್ಕೆ ಎಚ್ಚರಾಗದ, ನಾನು ನೀನು ಪೂಜೆ ಮಾಡ್ತೀನಿ, ನಿನ್ನ ಭಕ್ತನ ನಾನು ಅದೀನಿ, ಗುರುಗಳ ಹತ್ರ ನಾನೇ ಯಾಕೆ ಹೋಗ್ಬೇಕು ಅಂತ ಅದನ್ನ ಮನಸ್ಸಿನಾಗ ಬರೋದು. ಮತ್ತೆ ಪೂಜೆ ಮಾಡತ್ತಾ ಆತ ಮತ್ತೆ ಹೇಳಕ್ಕೆ 2-3 ಸಲ ಬಂದು ಹೇಳಿದ್ಳು, ನೋಡು ನನ್ನ ಪೂಜೆ ಮಾಡಾಕತ್ತೀವಿ, ಅದಕ್ಕೆ ನಾನು ಹೇಳಾಕತ್ತೀನಿ, ಗುರುಗಳ ವಾಕ್ಯಗಳನ್ನು ಕೇಳು, ನೀನು ಇನ್ನೂ ಮುಂದಿನ ಮಾರ್ಗ ತಗೋ ಅಂತ ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಎಲ್ಲಕ್ಕಿಂತ ಶ್ರೇಷ್ಠ ಆದಂಥವಳು ನೀನಿದಿ, ದೇವಿ ಇದಿ, ನಿನ್ನ ಪೂಜೆ ಪುರಸ್ಕಾರ ಮಾಡಿದರೆ ಸಾಕು, ನನಗೆ ಗುರು ಯಾಕೆ ಬೇಕು ಅನ್ನುವಂಥ ಭಾವದಲ್ಲಿ ಇದ್ದರು. ಆಮೇಲೆ ಕೊನೆಗೆ ಅದು ಆಕಿಗೂ ಸಾಕಾಯಿತು. ಇದ್ದಕ್ಕಿದ್ದಂಗೆ ಅಂದ್ರೆ ಒಂದು ಸಣ್ಣ ಹಳ್ಳಿ, ಆ ಊರಿನ ಹತ್ರ ಹಳ್ಳಿ ಅದು, ಆ ಹಳ್ಳಿ ಒಳಗೆ ಗುರುಗಳಿದ್ರು ಅವರು. ಅಲ್ಲಿಗೆ ಹೋಗಿ ಕೇಳ್ಕೊ ಅಂತ ಹೇಳ್ತಿದ್ಳು ಆಕಿ. ರಾತ್ರಿ ಬಂದು ಈತ ಮನೆಗೆ ಹೇಳ್ತಿದ್ದೆ, ಹಿಂಗೆ ಆಗ್ತದಮ್ಮ ಅಂತಂದ್ರೆ, ಈಗ ಎಲ್ಲಿ ಆಗ್ತದಪ್ಪ, ನಾವು ಬಡವ್ರು ಅದೀವಿ, ದಿನ ಹೋಗಿ ಬರೋಕ್ಕಾಗ್ತದೆ ಅಂತ ಅವ್ರು ಅವ್ವ ಹೇಳ್ತಿದ್ದಳು. ಆವಾಗ ಇದ್ದಕ್ಕಿದ್ದಂಗೆ ಏನಾಯಿತು, ಇದು ಬರಗಾಲ ಬಂತು. ಬರಗಾಲ ಬಂದಾಗನೇ ಅವ್ರಿದ್ದು ಊರನ್ನು ಬಿಟ್ಟು ಆ ಹಳ್ಳಿ ಕಡೆ ಹೋಗ್ಬೇಕನ್ನುವಂಥದ್ದು ಆಯ್ತು. ಅವಾಗ ಮನೆಗೆ ಏನೂ ಇರಲಿಲ್ಲ, ಇನ್ನು ರಾಸಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಮನೆಗಳನ್ನೇ ತೊರೆದು ಬಿಟ್ರು ಭಾಳಷ್ಟು ಜನ. ಅದಕ್ಕೆ ಇವರು ಕೂಡ, ಇಲ್ಲ ಮಗ ಆ ಊರಿಗೆ ಹೋಗಮ್ಮ, ರಾಸಿ ಅದ, ಈಗ ಬರಗಾಲ ಅದು, ಏನು ತಿನ್ನೋಣ ಅಂತ ಹೇಳ್ಬಿಟ್ಟು ಇಡೀ ಕುಟುಂಬ ಸಮೇತ ಅದೇ ಊರಿಗೆ ಹೋದ್ರು. ಹೋದ್ರೆ ಅಲ್ಲಿ ಗುರುಗಳ ಹತ್ರ ಹೋಗಲೇ ಇಲ್ಲತ. ಯಾಕಂದ್ರೆ ಆತ ಅಷ್ಟು ನಂಬಿಕೆ ಇರಲಿಲ್ಲ, ನಾನು ಇಷ್ಟೆಲ್ಲ ಮಾಡ್ತೀನಿ, ಗುರು ಯಾಕೆ ಬೇಕು ಅಂತ. ಆಮೇಲೆ ಅವರು ಹಿಂಗೆ ಹೋಗ್ತಾ ಇರಬೇಕಾದಾಗ ಒಬ್ಬ ಹೆಣ್ಮಗಳು ಬಡ ಹಿಂದೆ ಬಂದು ಹಿಂಗೆ ಬೆನ್ನು ಟಚ್ ಮಾಡಿದಳು. ಟಚ್ ಮಾಡಿದಾಗ ನಾನು ತಿರ್ಗಾ ನೋಡಿದೆ, ಯಾರು ಅಂತಂದ. ಯಾಕೋ ನನಗೆ ಗೊತ್ತಿಡಲಿಲ್ಲೇನಪ್ಪ ಅಂದಳು. ಇಲ್ಲ ಅಂತ ಹಿಂಗೆ ನೋಡಿ ಮಾತಾಡ್ದೆ. ನೋಡು ಸೀದಾ ಅಲ್ಲಿ ಹೋಗೋ, ಅಲ್ಲಿ ಸದ್ಗುರುಗಳು ಅದಾರ, ಅವ್ರ ವಾಕ್ಯವನ್ನು ಕೇಳು, ನೀನು ಧನ್ಯನಾಗ್ತಿದಿ ಅಂತ ಹೇಳಿದಳು. ಹೌದಾ ಅಂತ ಈ ಕಡೆ ತಿರುಗಿದ, ಹಿಂದಕ್ಕೆ ತಿರುಗಿ ನೋಡ್ಕೇಸಿ ಹೆಣ್ಮಗಳನ್ನ ಎಲ್ಲೇ ನೋಡಿನಲ್ಲ ಅಂತ ವಿಚಾರ ಮಾಡಾಕತ್ತಿದೆ. ಎಲ್ಲಿ ಅಂದ್ರೆ ಕನಸಿನಲ್ಲಿ ಬಂದಿದ್ದಂಥ ವ್ಯಕ್ತಿ ಹೆಣ್ಮಗಳೇ ಇದ್ದಳಾಕಿ. ಆಮೇಲೆ ಹೌದಲ್ಲ ಕನಸಿನಲ್ಲಿ ಬಂದಾಕಿ ಅಂತ ತಿರ್ಗಾ ನೋಡೋಟಿಗೆ ಆಕಿ ಮಾಯ ಆಗಿದ್ದಳು. ಆವಾಗ ಆತಗೆ ಮೈಯೆಲ್ಲ ರೋಮಾಂಚನ ಆಯಿತು. ತಕ್ಷಣ ತಾಯಿಗೆ ಬಂದು ಹೇಳ್ದಮ್ಮ, ನನಗೆ ಕನಸಿನಲ್ಲಿ ಬಂದಂಥ ಒಬ್ಬ ಹೆಣ್ಮಗಳು ನನಗೆ ಎದುರೇ ಬಂದು ನನಗೆ ಹೇಳಿದಳು. ಅಂದಮೇಲೆ ನಾನು ಸದ್ಗುರುವಿನ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಚಿದಾನಂದ ಅವಧೂತರು ತನ್ನ ಸದ್ಗುರುಗಳ ಹತ್ರ ಹೋಗಿ ಭೇಟಿಯಾಗಿ ಇಂಥ ಜ್ಞಾನವನ್ನು ಅವ್ರು ಪಡ್ಕೊಂಡು ಜ್ಞಾನ ಸಿಂಧು ಮತ್ತು ದೇವಿ ಪುರಾಣವನ್ನು ಬರೆದ್ರು. ಹಾಗಾಗಿ ಮಾಡ್ಬೇಕಂತಂದ್ರೆ ಈಗ ಈ ಒಂದು ಮುಂದಿನ ಒಂದು ಏನೇ ಒಂದು ಭಕ್ತಿ ಭಾವ ಏನೇ ಮಾಡಿದರೂ ಕೂಡ ಅದರ ಫೈನಲ್ ಏನಂದ್ರೆ ಗುರು ವಚನದಿಂದನೇ ಮೋಕ್ಷ. ಗುರು ವಚನದಿಂದ ಮೋಕ್ಷ ಅಂದ್ರೆ ಏನ್ರಿ ಅಂದ್ರೆ ನಮಗೆ ಬಂದಂಥ ಏನು ಕಷ್ಟ ಸುಖ ನೋವು ನಲಿವು ಈ ಜನನ ಮರಣ, ಕಷ್ಟ ಸುಖ ಅಂತಂದರೆ ಈಗ ಮತ್ತೆ ಚುರುಮುರಿ ತಿಂದಂಥ ಕಷ್ಟಗಳಲ್ಲ. ಈಗ ಇವೇನು ನಾವು ತಿಂತೀವಿ, ಕಷ್ಟ ಬರ್ತದೆ ಜೀವನದಾಗ, ಎಲ್ಲರಿಗೂ ಕಷ್ಟಗಳು ಬರ್ತಾವ, ಸುಖಗಳು ಬರ್ತಾವ, ಎಲ್ಲ ಒಂದು ಚಕ್ರ ಇದ್ದಂಗೆ ಇವು ಬರ್ತಾವೆ. ಚುರುಮುರಿ ತಿಂದಂಗೆ ಇಂಥದ್ದು ಕೇಳೋದಲ್ಲ, ತೆಗೆದ್ರೆ ಬುನಾದಿ ಸಮೇತ ಯಾವುದು ಗಿಡದ ಬೇರು ಸಮೇತ ಕಿತ್ತಿ ಒಗಿಯುವಂಥದ್ದು ದುಃಖವನ್ನು ಕಳ್ಕೊಳ್ಬೇಕಾದಂಥದ್ದು ಮಾನವ ಶರೀರದ ಮತ್ತು ಶ್ರೇಷ್ಠತೆ. ನಮಗೆ ಬಂದಂಥ ಏನು ದುಃಖ ಇರ್ತದೆ ಅದು ಬುಡ ಸಮೇತ ಕಿತ್ತಿ ಒಗಿಬೇಕದು. ಅದು ಮಾಡುವಂಥದ್ದು ಮನುಷ್ಯನ ಮುಖ್ಯ ಕೆಲಸ ಅದ. ಬರೀ ಮೇಲಿದು ಕತ್ತರಿಸೋದಲ್ಲ ಅದು. ಅದಕ್ಕೆ ಈ ಬೇರು ಸಮೇತ ಕಿತ್ತಿ ಒಗೆಯುವಂಥದ್ದೇ ಇದು. ಈ ರೀತಿಯಾಗಿ ಅವರು ಇದನ್ನೇ ಕೇಳಿದಂಥ ಪರಮಾತ್ಮನ ಹತ್ರ ಇದನ್ನೇ ಕೇಳಿಕೊಂಡ್ರು. ಯಾರು ನಿಜಗೊಂಡ್ರು? ಸೆಲೆ ಸಮರತಿಯೋಳು ಒಲಿಸಿ ಮೆಚ್ಚಿಸಿದನ್ನೊಮ್ಮೆ ತೊಲಗಿದ
ಇನ್ನಿಯಳು ಧ್ಯಾನಿಸುವಂತೆ ನೆಲೆಸಿ ತತ್ವಾನುಭಾವನೆಯನ್ನು ಮನದೋ ಚಲಿಸದೋಳ್ ಇರಿಸು ಭಾವಜ ಭಂಗ ವಿಲಸಿತ ವಿಮಲಾಂಗ ಶುಲಭನೆ ಶಂಭುಲಿಂಗ ಬೇಗ ಕರುಣಿಸು ಅಂತ ಪರಮಾತ್ಮನಿಗೆ ಕೇಳಿದ. ಯಾಕಂತಂದ್ರೆ ಯಾವಾಗಲೂ ನಿನ್ನ ಧ್ಯಾನವನ್ನೇ ಮಾಡುವಂಥದ್ದನ್ನು ಕೊಡು ಅಂತ ಪರಮಾತ್ಮನನ್ನು ಕೇಳಿದಂಥ ಒಂದು ಹಾಡು ಗುರುಗಳು ಮುಂದೆ ಹೇಳ್ತಾರೆ. ಇದುವರೆಗಿನ ತಮ್ಮ ಗುರು ಸೇವೆಯ ಮನೋಧರ್ಮವನ್ನೇ ಅಭಿವ್ಯಕ್ತಗೊಳಿಸಿದಂತಿತ್ತು ಈ ಗೀತೆ. ಗುರುಗಳು ಕಣ್ಮುಚ್ಚಿ ಕುಳಿತು ತಲ್ಲೀನತೆಯಿಂದ ಎಂಬಂತೆ ಆಲಿಸುತ್ತಿದ್ದರು. ಉಳಿದ ಶಿಷ್ಯರೆಲ್ಲ ಸ್ತಬ್ಧರಾಗಿ ಉಸಿರಾಡುವುದನ್ನು ಮರೆತಂತೆ ಕುಳಿತಿದ್ದರು. ಗಂಭೀರವಾದ ಒಂದೇ ಗತಿಯಲ್ಲಿ ಹಾಡು ಮುಂದುವರೆದು ಮುಗಿಯಿತು. ಅಲ್ಲಿ ಹಾಡು ಹೇಳ್ತಾ ಇದ್ದರು. ಅಲ್ಲಿ ಸುತ್ತಮುತ್ತ ಇರುವಂಥವ್ರು ಬಹಳ ವಿಶೇಷತೆಯಿಂದ ಅವರು ಕೂತ್ಕೊಂಡಿದ್ದರು. ಹಾಡನ್ನು ಮುಗಿಸಿ ಕೈ ಮುಗಿದು ಕುಳಿತರು ನಿಜಗುಣರು. ಮಂತ್ರ ಮುಗ್ಧವಾದಂತಿತ್ತು ಅನುಭಾವ ಗೋಷ್ಠಿ. ನಿಧಾನವಾಗಿ ಕಣ್ತೆರೆದು ಭುಜಲಿಂಗರು ಕೇಳಿದರು, ಈ ಹಾಡು ಯಾರದು ನಿಜಗುಣ? ಗುರುಗಳೇ ಕೇಳಿದರು. ಆವಾಗ ಅವರಿಂದ ಉತ್ತರ ಬರುವುದು ಸ್ವಲ್ಪ ನಿಧಾನವಾಗಲು ಮಹಾಂತಪ್ಪನು ಹೇಳಿದ, ಅದು ಅವರದೇ ಮಹಾಸ್ವಾಮಿ. ಇಂತಹ ಅನೇಕ ಹಾಡುಗಳನ್ನು ಅವರು ರಚಿಸಿದ್ದಾರೆ ಅಂತ ಮಹಾಂತಪ್ಪ ಹೇಳಿದ. ಯಾರಿಗೆ? ಗುರುಗಳಿಗೆ. ಹೌದೇನು ನಿಜಗುಣ? ಅತಿ ಕುತೂಹಲದಿಂದ ಕೇಳಿದರು ಗುರುಗಳು. ಏನೋ ಸ್ವಾಮಿ, ಆಗಾಗ ಕೆಲವನ್ನು ಬರೆದಿದ್ದೇನೆ, ವಿನಯದಿಂದ ಹೇಳಿದರು ನಿಜಗುಣರು. ತುಂಬ ಸೊಗಸಾಗಿದೆ ನಿಜಗುಣ ಈ ಗೀತೆ. ಬಹಳ ದೊಡ್ಡ ಶಕ್ತಿಯನ್ನು ನೀನು ಪಡೆದಿದ್ದೀಯಾ. ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಆ ಅನುಭವವನ್ನು ಕಾವ್ಯಮುಖದಿಂದ ಅಭಿವ್ಯಕ್ತಗೊಳಿಸುವ ಪ್ರತಿಭೆಯೂ ನಿನ್ನಲ್ಲಿ ಇರುವುದು ಸುವರ್ಣಕ್ಕೆ ಸುವಾಸನೆ ಒದಗಿದಂತಾಯಿತು ಎಂದು ಭುಜಲಿಂಗರು ತಮ್ಮ ಇತರ ಶಿಷ್ಯರತ್ತ ತಿರುಗಿ ನೋಡಿ, ಈ ನಿಜಗುಣ ಒಂದು ಅಗಾಧವಾದ ಶಕ್ತಿ, ನಮ್ಮೆಲ್ಲರಿಗೂ ಕೀರ್ತಿಯನ್ನು ತರಬಲ್ಲ ಅಮೂಲ್ಯ ಸಂಪತ್ತು ಇದು ಅಂತ ಕೊಂಡಾಡಿದ್ರಿ. ಎಂಥ ಒಂದು ಅದ್ಭುತ ನೋಡ್ರಿ. ಅದಕ್ಕೆ ಜಗತ್ತಿನೊಳಗೆ ಅಜ್ಞಾನಿಗಳು ಮೆಚ್ಚೋದು ಬೇಕಾಗಿಲ್ಲ ರೀ. ಅದಕ್ಕೆ ಶಾಂತ ರೊಸೆದವುದೆಂದು ಬಣ್ಣಿಸುವ ವರ್ತನವನ್ನು ಕೊಡುವಂಥ ಬೇಡುವೇನೋ ಅಭಾವ ಅನ್ನೋದ್ರಲ್ಲಿ ನಿಜಗುಂಡ್ರೆ ಬರೆದಿದ್ದಾರೆ. ಅಜ್ಞಾನಿಗಳು ಏನು ಮಾಡ್ತಾರ? ಅಜ್ಞಾನ ಬರೀ ಅವ್ರದ್ದೇನು ಮೆಚ್ಚುಗೆ ಬೇಕಾಗಿಲ್ಲ, ಅವ್ರ ಒಲಿಮೆ ನಮಗೆ ಬೇಕಾಗಿಲ್ಲ. ಒಬ್ಬ ಜ್ಞಾನಿ ಹೆಂಗೆ ಜೀವನ ಮಾಡ್ತಾ ಇದ್ದಾರಲ್ಲ, ಯಾಕಂದರೆ ಈ ಭೂಮಿಗೆ ಹುಟ್ಟಿ ಬಂದ ನಂತರ ಸಾರ್ಥಕ ಕೆಲಸ ಮಾಡ್ಕೊಳಕತ್ತಾರಂತ ಒಬ್ಬ ಜ್ಞಾನಿ ಹೊಗಳಿದ್ರೆ ಜನ್ಮ ಸಾರ್ಥಕ ಆಗ್ತದ. ಹಾಗೆ ಅಂಥ ಶಾಂತರು, ಅಂಥ ಜ್ಞಾನಿಗಳು ಹೌದೌದು ನಂಗೆ ಜೀವನ ಮಾಡಬೇಕು, ಇಲ್ಲಾಂದರೆ ವ್ಯರ್ಥ ಅದು. ಅದಕ್ಕೆ ಅವ್ರು ಹೇಳ್ತಾರೆ, ಯಾಕಂದರೆ ಒಬ್ಬ ಭುಜಲಿಂಗ ಗುರುಗಳನ್ನು ಭೇಟಿ ಆಗಕ್ಕೆ ಹೋದಾಗ ಇದು ಅಗಾಧವಾದ ಸಂಪತ್ತು ಅದ ನಿಜಗುಣ ಅನ್ನುವಂಥ ವ್ಯಕ್ತಿ ಅಗಾಧವಾದ ನಮ್ಮ ಸಂಪತ್ತು ಅಂತ ಹೇಳಬೇಕಾದಾಗ ಎಷ್ಟು ಖುಷಿಯಾಗಿರೋದು ಬೇಡ, ಎಷ್ಟು ಒಂದು ಅವರಿಗೆ ಸಂತೋಷ ಆಗಿರೋದು ಬೇಡ. ಅದಕ್ಕೆ ಶಿಷ್ಯರು ಧ್ವನಿಯನ್ನು ಮಾಡಿ ಚಪ್ಪಾಳೆಯನ್ನು ತಟ್ಟಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಮಹಾಂತಪ್ಪನ ಕಣ್ಣುಗಳು ಸಂತೋಷದ ಹನಿ ಆಡುತ್ತಿದ್ದವು. ಯಾಕಂದ್ರೆ ಇದು ಯಾವಾಗಿಂದ ಅಂತಂದ್ರೆ ಒಳಗಿಂದನೇ ಬರುವಂಥದ್ದು. ಇದು ಅವ್ರಿಗೆ ಕಣ್ಣಾಗ ನೀರು ಬಂದು ಅಂತ ನಿಜಗೊಂಡ್ರು. ಅದಕ್ಕೆ ಹೇಳ್ತಾರೆ, ನಾವು ಯಾವಾಗಲೂ ಯಾರಿಗೂ ಮೆಚ್ಚಿಸೋದು ಒಪ್ಪಿಸೋದು ಯಾವುದೇ ಇರದೇ ಇರುವಂತಹ ಮಾಡುವಂಥ ಕೆಲಸ ಭಗವಂತಗೆ ಮೆಚ್ಚುಗೆ ಆಗ್ತದೆ. ಅದು ಯಾವುದು ಒಬ್ಬ ರಾಜೇದಿನಂತ ಹೊಗಳಿಕೆ ಬೇಡ, ತೆಗಳಿಕೆ ಬೇಡ. ಹೊಗಳಿಕೆ ತೆಗಳಿಕೆ ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಇರುವಂಥದ್ದು ಒಂದು ಯಾವುದು ಅಂತಂದ್ರೆ ತನ್ನ ಮುಂದಿನ ಒಂದು ಗುರಿ ತಲುಪುವಂಥದ್ದು ಮಾತ್ರ ನಿಜಗೊಂಡ್ರಿಗಿತ್ತು. ಅದಕ್ಕೆ ಮೊನ್ನೆ ವಿಷಯದಾಗ ಬಂತು, ಒಬ್ಬ ನಾಟಕದ ಪಾತ್ರಧಾರಿ ಅಥವಾ ಹಾಸ್ಯ ಪಾತ್ರರ ಮಾಡಲಿ, ದುಃಖದ ಪಾತ್ರರ ಮಾಡಲಿ, ಸಂತೋಷದ ಪಾತ್ರನ ಮಾಡಲಿ, ಅದ್ರ ತನ್ನೊಳಗೆ ತಾನು ಯಾರದಿನ ಅನ್ನೋದು ತನಗೆ ಮಾತ್ರ ಗೊತ್ತಿರ್ತದೆ, ಯಾವುದೇ ಪಾತ್ರ ಹಾಕಿರಲಿ. ಅದೇ ರೀತಿ ಈ ಜಗತ್ತಿನೊಳಗೆ ನಾನು ಯಾರು ಅದಿನಿ ಅಂತ ತಿಳ್ಕೊಂಡು ನೀ ಪಾತ್ರ ಹಾಕಿದೆ ಅಂದರೆ ಚಂದ ಪಾತ್ರ ಮಾಡೋಕ್ಕೆ ಬರ್ತದೆ. ನಾನು ಯಾರದೀನಿ ಅಂತ ಗೊತ್ತಿರದೆ ಪಾತ್ರ ಮಾಡಿದ್ರೆ ಎಷ್ಟು ಜನ್ಮಗಳು ಹೋಗ್ತವೇನು. ಅದಕ್ಕೆ ಹೇಳ್ತಾರೆ ಅವರು, ನಾನು ಯಾರು ಅದೀನಿ ಅಂತ ತಿಳ್ಕೊಂಡು ನೀ ಪಾತ್ರ ಮಾಡಿದ್ದೆ ಆದ್ರೆ ನಿನ್ನ ಪಾತ್ರ ಭಾಳ ಚಂದ ಆಗ್ತದೆ ಈ ಭೂಮಿ ಮೇಲೆ. ಅದಕ್ಕೆ ಅದನ್ನೇ ಹೇಳ್ತಾರೆ ಅವರು. ನಿಜಗೊಂಡ್ರೆ ಕಣ್ಣುಗಳು ಎಂಥ ಒಂದು ಮಾತಾಡಿದರು ಸದ್ಗುರುಗಳು ಅಂತ ಕಣ್ಣಾಗ ನೀರು ಬಂದು ಅವರಿಗೆ. ನಿಜಗುಣರು ಸಂಕೋಚದಿಂದ ತಲೆಬಾಗಿ ಕುಳಿತಿದ್ದರು. ಅವ್ರು ಸಂಕೋಚದಿಂದ ತಲೆಬಾಗಿ ಕೂತಿದ್ದಾರೆ. ಯಾಕಂದರೆ ಜ್ಞಾನಿಗಳ ಒಂದು ಹಾಗೆ ಇರ್ತದೆ ಅವರ ನಡೆ ನುಡಿಗಳು. ಎಷ್ಟು ಖುಷಿಯಾಗಿರೋದು ಬೇಡ ಅವರಿಗೆ. ಎಲ್ಲರ ಕಣ್ಣುಗಳು ಅವರತ್ತಲೇ ತಿರುಗಿದವು. ಅವರ ಅಪಾರವಾದ ಜ್ಞಾನವನ್ನು, ಅನುಪಮವಾದ ಕಾವ್ಯಶಕ್ತಿಯನ್ನು ಕಂಡು ಅವರ ವಿಷಯದಲ್ಲಿ ಮೂಡಿದ್ದ ಆದರ ಗೌರವಗಳು ಹಿಮ್ಮಡಿಸಿದವು. ಏನೂ ಅರಿಯದ ಅನಾಥನಂತೆ ಅದುವರೆಗೆ
ಅಲ್ಲಿ ಕೆಲಸ ಮಾಡುತ್ತಿದ್ದ ನಿಜಗುಣ ಒಂದೇ ದಿನದಲ್ಲಿ ಮಠದ ಕಣ್ಮಣಿಯಾಗಿ ಪರಿಣಮಿಸಿದ. 6-7 ತಿಂಗಳವರೆಗೂ ಗುರುಗಳು ಕರೆದೇ ಇರಲಿಲ್ಲ. ಅವ್ರು ಎಂಥ ಕೆಲಸ ಮಾಡ್ತಿದ್ರು, ನೀರು ತರೋದು, ಕಸ ಗುಡಿಸೋದು, ಅಲ್ಲಿ ಎಲ್ಲ ಕೆಲಸಗಳನ್ನು ಅವರು, ಯಾಕಂದ್ರೆ ಶಿಷ್ಯರು ಇವ್ರು ಇಷ್ಟು ಮಾಡಿದ್ರು ನಾನು ಅಷ್ಟು ಮಾಡಲೇನಾ, ಅಷ್ಟು ಮಾಡಿದ್ರೆ ನಾನು ಇಷ್ಟು ಮಾಡಲೇನೋ ಅಂತ ಯಾವ ಭಾವ ಇಡದೆ ಅವ್ರಿಗಿನ ಒಂದು ತೂಕ ಕೆಲಸ ಜಾಸ್ತಿನೇ ಮಾಡ್ತಿದ್ದ ನಿಜಗೊಂಡ್ರು. ಆದ್ರೆ ಮಾಡಿದ್ರು ಕೂಡ ಇಷ್ಟು ಮಾಡಿನಂತ ಒಬ್ರಿಗೆ ಹೇಳ್ತಿರ್ಲಿಲ್ಲ, ಮಾಡದೆ ಇರುವಂಗೆ ಕೂತ್ಕೊಳ್ತಿದ್ರು. ಎಲ್ಲರ ಇಷ್ಟು ಒಂದು ಅಗಾಧವಾದ ಜ್ಞಾನ ಸಂಪತ್ತನ್ನು ಒಳಗೆ ಇಟ್ಕೊಂಡು ಯಾರಿಗೂ ಗೊತ್ತಿರದೆ ಇರುವಂಗೆ ಇದ್ರಲ್ಲ ನಿಜಗೊಂಡ್ರು. ಯಾರಿಗೂ ಅಷ್ಟು ಇದು ಇರಲಿಲ್ಲ. ಯಾವಾಗ ಸದ್ಗುರುಗಳ ಅದ್ರ ಬಗ್ಗೆ ಅವರೆಲ್ಲ ಹೇಳಿದರು, ಒಂದೇ ದಿವಸದಲ್ಲಿ ಎಲ್ಲ ಶಿಷ್ಯರು ನಿಜಗುಣರಿಗೆ ಭಾಳ ಆಧಾರದಿಂದ ಬಹಳ ಪ್ರೀತಿಯಿಂದ ನೋಡ್ಕೊಳಕ್ಕೆ ಶುರು ಮಾಡಿದರು. ಒಂದೇ ದಿವಸದಲ್ಲೇ ನಿಜಗೊಂಡ್ರ ಭಾವ ಗೊತ್ತಾಗ್ಬಿಡ್ತು ಎಲ್ಲರಿಗೂ. ಎಂಥ ಒಂದು ಅದ್ಭುತವಾದ ಶಕ್ತಿ ಇವ್ರ ಒಳಗಡೆ ಅಡಿಗೆ ಅದನ್ನುವಂಥದ್ದು ಎಲ್ಲರಿಗೂ ಗೊತ್ತಾಯಿತು. ಎಲ್ಲರಿಗೆ ಪ್ರೀತಿಗೆ ಪಾತ್ರರಾದರು, ಎಲ್ಲ ಶಿಷ್ಯರುಗಳು ಪ್ರೀತಿಗೆ ಪಾತ್ರರಾದರು ನಿಜಗೊಂಡ್ರು. ಮರುದಿನ ಭುಜಲಿಂಗರು ಅದುವರೆಗೂ ನಿಜಗುಣರು ರಚಿಸಿದ ಹಾಡುಗಳನ್ನೆಲ್ಲ ಹಾಡಿಸಿ ಕೇಳಿದರು. ಅವುಗಳ ಶಕ್ತಿಗೆ ಸಂಪೂರ್ಣವಾಗಿ ಮನಸೋತರು. ಎಲ್ಲ ಅವ್ರು ಬರೆದಂಥ ಒಳಗಡೆ ಇರುವಂಥ ಎಲ್ಲ ಒಂದು ಜ್ಞಾನದ ಸಂಪತ್ತದ ಹಾಡುಗಳನ್ನು ಕೇಳಿದರು. ಬಹಳ ಖುಷಿಯಾದರು ಭುಜಲಿಂಗ ಗುರುಗಳು. ಆ ಹಾಡುಗಳ ಸಂಕಲನವನ್ನೊಳಗೊಂಡ ಕೈವಲ್ಯ ಪದ್ಧತಿ ಎಂಬ ಗ್ರಂಥ ರಚನೆಯು ತಮ್ಮ ಉದ್ದೇಶವನ್ನು ನಿಜಗುಣರು ಗುರುಗಳಿಗೆ ತಿಳಿಸಿದರು. ಭುಜಲಿಂಗರಿಗೂ ಅದು ತುಂಬ ಹಿಡಿಸಿತು. ಯಾಕಂದರೆ ಕೈವಲ್ಯ ಪದ್ಧತಿ ನಾವು ದಿನ ಹೇಳೀವೀಗ, ಅದು ಈಗ ಜ್ಞಾನ ಪ್ರತಿಪಾದನಕ್ಕೆ ನಿಂತಿತ್ತು. ಅದರಲ್ಲಿ ಏನು ಹಾಡುಗಳ ಬರೆದಿದ್ದಾರ ಅವರು ಒಳಗಡೆ ಇರುವಂಥ ವಿಚಾರಗಳ ಬಂದಂಥ ಕೈವಲ್ಯ ಪದ್ಧತಿ, ಅದನ್ನೆಲ್ಲವನ್ನು ಗುರುಗಳಿಗೆ ಹೇಳಿದರು. ಈ ರೀತಿ ಕೈವಲ್ಯ ಪದ್ಧತಿ ಅಂದ್ರೆ ಮೋಕ್ಷಕ್ಕೆ ಹೋಗುವಂಥ ದಾರಿ. ಮೋಕ್ಷ ಅಂದ್ರೆ ಏನ್ರಿ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಸ್ಥಿತಿಯೇ ಮೋಕ್ಷ. ಮೋಕ್ಷ ಅಂದ್ರೆ ಏನ್ರಿ ಅಂದರೆ ಮೋಕ್ಷ ಪಡ್ಕೋಬೇಕನ್ನುವಂಥದ್ದಲ್ಲ. ಮೋಕ್ಷ ಅನ್ನುವಂಥದ್ದು ನಿನ್ನೊಳಗಡೆ ಅದ. ಯಾಕಂದ್ರೆ ಒಬ್ಬ ಜೈಲಿಗೆ ಹೋದವನಿಗೆ ಭಾಳ ಕಷ್ಟ ಇರ್ತದೆ. ಜೈಲಿನಿಂದ ಹೊರಗೆ ಬಂದಾಗ ನಾವು ಏನಂತಾನ, ಅಬ್ಬಬ್ಬಬ್ಬಬ್ಬಬ್ಬ ಹೆಂಗನ ಇವತ್ತು ಮೋಕ್ಷ ಆಯ್ತು ನೋಡಪ್ಪ, ಮುಕ್ತಿ ಆಗ್ಬಿಡ್ತು ನೋಡಿ, ಈಗ ಜೈಲಿನಿಂದ ಮುಕ್ತಿ ಆಯ್ತಂತ. ಅದಕ್ಕೆ ಭವಬಂಧನದಲ್ಲಿ ನೀನು ಬಿದ್ದೀಯಪ್ಪ. ಭವಬಂಧ ಏನು ಬಂಧನದಾಗ ಎಲ್ಲ ಜಗತ್ತಿನಾಗ ಇಷ್ಟೆಲ್ಲ ನೋಡ್ತೀವಲ್ಲ, ಎಲ್ಲ ಪಾಶದ ಬಂಧನದಾಗ ಸಿಕ್ಕಾಕೊಂಡು ಬಿದ್ದಂಗಿದು ಭೂಮಂಡಲ ಅನ್ನುವಂಥ ಒಂದು ಇದೇನದ ಜೈಲ್ನಾಗ ಸಿಕ್ಕಾಕೊಂಡು ಬಿದ್ದಂಗ. ಈಗ ತಾಯಿ ಗರ್ಭ ಅನ್ನುವಂಥದ್ದು ಭಾಳ ದೊಡ್ಡ ಶಿಕ್ಷೆ. ಇದೇನು ಜೀವನ ಏನೇನು ಮಾಡಕತ್ತೀವಿ ನಾವೆಲ್ಲರೂ, ಕೆಲ್ಸಕ್ಕೆ ಹಚ್ಚಿರ್ತಾರಿಲ್ಲ ಜೈಲ್ನಾಗ, ಏನು ಸುಮ್ಮ ಕುಂದ್ರಿಸಿರ್ತಾರ ನಿಮ್ಗೆ? ಅಲ್ಲಿ ಜೈಲ್ನಾಗ ಭಾಳ ಕೆಲ್ಸಕ್ಕೆ ಹಚ್ತಾರಂತ. ಅದು ಮಾಡೋದು ಏನು ಕೆಲಸ, ಏನು ಬಟ್ಟೆ ಹೊಲಿಯೋದು, ಏನೇನು ಅವ್ರಿಗೆ ಏನೇನು ಬರ್ತಾವೆ ಅವೆಲ್ಲ ಕೆಲಸ ಹಚ್ತಾರೆ. ಅದ್ರಂಗ ನಾವು ಈ ತಾಯಿ ಅನ್ನುವಂಥ ಜೈಲಿಗೆ ಬಂದೀವಿ ಅಂದ್ರೆ ಇವೆಲ್ಲ ಕೆಲಸಗಳಿದ್ದಂಗೆ. ಇಲ್ಲಿ ಜೈಲ್ನಾಗ ಭಾಳ ಸನ್ನಡತೆಯಿಂದ ಆಗಸ್ಟ್ 15 ಜನವರಿ 26 ಅವರಿಗೆ ರಾಷ್ಟ್ರಪತಿ ಏನು ಮಾಡ್ತಾನೆ, ಪ್ರೀತಿಲಿಂದ ಸನ್ನಡತೆ ಉಳ್ಳವ್ರು ಅದಾರಪ್ಪ ಇವರಿಗೆ ಬಿಡುಗಡೆ ಮಾಡಿಬಿಡಮ್ಮ ಅಂತ ಹೇಳ್ತಾರೆ. ಲಿಸ್ಟ್ ಹೋಗ್ತದೆ ಅವ್ರಿಗೆ. ಯಾಕಂದ್ರೆ ಅವ್ರು ಚಂದ ಮಾಡಿರ್ತಾರಲ್ಲಿ. ಅದ್ರಂಗ ಅವ್ರು ಯಾವಾಗ ಎಲ್ಲರೂ ಹೌದೌದು ಅನ್ನಂಗೆ ಕೆಲಸ ಮಾಡಿ ಅವಾಗ ರಾಷ್ಟ್ರಪತಿಯಿಂದ ಮೆಚ್ಚುಗೆ ಪಡ್ಕೊಂಡು ಆಗಸ್ಟ್ 15 ಯಾವಾಗ ಮುಕ್ತಿ ಪಡ್ಕೋತಾರ, ಯಾವಾಗ ಜೈಲಿನಿಂದ ಹೊರಗೆ ಬಿಡುಗಡೆ ಆಗ್ತಾರ, ಆ ರೀತಿ ನಿಮ್ಮ ಎಲ್ಲರ ಕರ್ತವ್ಯ ಅದು. ಇಲ್ಲಿ ಯಾರಿಗೆ ಹೌದು ಅನ್ಸ್ಕೊಳ್ಬೇಕಾಗ್ಯದ, ಸನ್ನಡತೆಯಿಂದ ನಡಿಬೇಕಾಗ್ಯದ, ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗ್ಯದ. ಅಂದಾಗ ಮಾತ್ರ ಈ ಜೈಲಿನಿಂದ ಮುಕ್ತಿ ಆಗ್ತೀವಿ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಮುಕ್ತಿ ಅನ್ನುವಂಥದ್ದು ಏನು ಅಂತಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ. ಇದು ಹೆಂಗೆ ಆಗ್ತದ್ರಿ ಅಂದ್ರೆ ಗುರುವಾಕ್ಯನೇ ಕೇಳಬೇಕಿಲ್ಲಿ. ಮತ್ತು ಅದು ಮಾಡ್ತೀನಿ ಇದು ಮಾಡ್ತೀನಿ ಏನಿಲ್ಲ. ಗುರುವಾಕ್ಯ ಯಾವಾಗ ಸತತ ಕೇಳ್ತಿದಿ ಆವಾಗೇ ನಿನಗೆ ಮೋಕ್ಷ ಆಗ್ತದೆ ವಿನಃ ಬೇರೆ ಯಾವುದಕ್ಕೂ ಆಗಂಗಿಲ್ಲ. ಹಾಗಾಗಿ ಈ ಕೈವಲ್ಯ ಪದ್ಧತಿ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಈ ಭಾವವನ್ನು ಹೊಂದಬೇಕಾಗ್ತದ. ಪ್ರತಿಯೊಬ್ಬ ವ್ಯಕ್ತಿ ಈ ದಾರಿಗೆ ಹೋಗ್ಬೇಕಾದ್ರೆ ಈ ರೀತಿಯಿಂದ ಹೋಗ್ಬೇಕನ್ನೋದೇ ಕೈವಲ್ಯ ಪದ್ಧತಿ. ಈಗ ನಾವು ಏನು ಕ್ಲಾಸ್ ಮಾಡ್ತೀವಿ ಆ ಪದ್ಧತಿ ಪ್ರತಿಯೊಂದು ವಿಚಾರಗಳನ್ನು ಅವ್ರು ಬರೆದಿದ್ದಾರೆ. ಅದು ಭುಜಲಿಂಗ ಗುರುಗಳಿಗೆ ಬಹಳ ಹಿಡಿಸ್ತು. ಬಹಳ ಒಳ್ಳೆಯ ಆಲೋಚನೆ. ಅದೊಂದು ಅತ್ಯುತ್ತಮವಾದ ಗ್ರಂಥವಾಗುತ್ತದೆ. ನನ್ನ ಯೋಗಾಭ್ಯಾಸದ ಎಲ್ಲ ರಹಸ್ಯಗಳನ್ನು ನಿನ್ನ ಅನುಭವಕ್ಕೆ ಬರುವಂತೆ ತಿಳಿಸಿಕೊಡುತ್ತೇನೆ ಅಂದ್ಬಿಟ್ರೆ ಮುಗಿದೋಯ್ತು ನೋಡ್ರಿ. ಸದ್ಗುರುಗಳು ಹಂಗೆ ಅಂದುಬಿಟ್ರೆ ಮುಗದೇ ಹೋಯ್ತು. ಏನು, ಯಾಕಂದ್ರೆ ಒಬ್ಬ ಸದ್ಗುರುವಿನ ಒಂದು ಪ್ರೀತಿಗೆ ಪಾತ್ರರ. ಯಾಕಂದರೆ ಸದ್ಗುರುಗಳನ್ನು ನಾವೆಲ್ಲರೂ ನೆನೆಸ್ತೀವಿ, ಆದರೆ ಸದ್ಗುರುಗಳ ಮನಸ್ಸಿನಲ್ಲಿ, ಸದ್ಗುರುಗಳ ಭಾವದಲ್ಲಿ ನಮ್ಮ ಒಂದು
ಹೆಸರು ಆಗಿರ್ಬೋದು, ನಮ್ಮ ಒಂದು ಕೆಲಸ ಆಗಿರ್ಬೋದು, ನಮ್ಮ ಒಂದು 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 ಪ್ರೀತಿ ಆಗಿರ್ಬೋದು, ಅವ್ರ ಮನಸ್ಸಿನಲ್ಲಿದ್ದರೆ ನಾವು ಧನ್ಯರು. ಗುರುಗಳನ್ನ ನಾವು ನೆನೆಸ್ತೀವಿ, ಎಲ್ಲ ಇದು ಮಾಡ್ತೀವಿ, ಆದರೆ ನಮ್ಮ ಒಂದು ಕೆಲಸ ಆಗಿರ್ಬೋದು, ನಮ್ಮ ಒಂದು ಪ್ರೀತಿ ಆಗಿರ್ಬೋದು, ನಮ್ಮ ಒಂದು ಭಕ್ತಿ ಆಗಿರ್ಬೋದು, ಗುರುವಿನ ಒಂದು ಭಾವದಲ್ಲಿ ಏನು ಉಳ್ಕೊಳ್ತದ, ಅದು ಭಾಳ ಭಾಳ ಶ್ರೇಷ್ಠ, ಅದು ಧನ್ಯ. ಅದು ಆ ರೀತಿ ಈ ನಿಜಗುಂಡ್ರಿ ಇಷ್ಟೆಲ್ಲ ಮಾಡಿದಂಥ ವಿಚಾರಗಳನ್ನು ಕೇಳಿ ಅವ್ರು ಹೇಳಿದರು, ಯೋಗಾಭ್ಯಾಸ. ಯೋಗ ಅಂದರೆ ಏನು ಅಂತಂದ್ರೆ ಶರೀರದಿಂದ ಬಗ್ಗಿಸೋದು ಮಾಡೋದು, ಅದು ಯೋಗ ಅಲ್ಲ. ಯಾಕಂದ್ರೆ ಶಿವ ಜೀವರ ಐಕ್ಯತೆಯೇ ಯೋಗ. ಶಿವ ಜೀವರ ಒಂದು ಐಕ್ಯತೆ ಏನಿರ್ತದ ಅದು ಯೋಗ. ಅಂಥ ಒಂದು ಯೋಗಾಭ್ಯಾಸವನ್ನು ನಾನು ಎಲ್ಲ ಯೋಗಾಭ್ಯಾಸದ ರಹಸ್ಯವನ್ನು ಎಲ್ಲ ನಿನಗೆ ತಿಳಿಸ್ತೀನಿ. ನಿಜಗುಣ ಅನುಭವಗಳ ಎಲ್ಲ ನಿನ್ನ ಹಾಡುಗಳಲ್ಲಿ ಮೂಡಿ ಬರಲಿ ಅಂತ ಗುರುಗಳ ಆಶೀರ್ವಾದ ಕೂಡ ಆಗ್ತದ, ಮತ್ತು ಎಲ್ಲ ವಿಚಾರಗಳನ್ನು ನಿನಗೆ ತಿಳಿಸ್ತೀನಿ ಅಂತ ಕೂಡ ಹೇಳ್ತಾರೆ. ಆಗಬಹುದು ಸ್ವಾಮಿ. ಆಯ್ತು, ಇನ್ನೊಂದು ಚೂರು ಇಷ್ಟೇ. ಇದು ಬಂತ ಇಲ್ಲ ನೋಡುವ, ಏನು ಕಟ್ಟ ಅಂತಂಗೆ ಆಯ್ತು. ಆಮೇಲೆ ಆಗಬಹುದು ಸ್ವಾಮಿ, ಯೋಗ ಮಾರ್ಗದಲ್ಲಿ ನಡೆಯುವುದಕ್ಕೆ ನಾನು ತುಂಬ ಕುತೂಹಲ ಆಗಿದ್ದೇನೆ. ನಿಜ ಗುಣರು ಹೇಳಿದರು. ಆಗ್ಬೋದು, ನನಗೂ ಭಾಳ ಇಷ್ಟ ಆಗ್ಯದ ಅಂತ ಹೇಳಿದರು. ಯೋಗ ಮಾರ್ಗದ ಶಾಸ್ತ್ರೀಯವಾದ ಭಾಗವೆಲ್ಲ ನಿಜಗುಣರಿಗಾಗಲೇ ತಿಳಿದಿತ್ತು. ಪತಂಜಲಿಯ ಯೋಗ ಸೂತ್ರಗಳನ್ನು ಓದಿದ್ದರು. ಇತರ ಯೋಗ ಸಾಹಿತ್ಯವೆಲ್ಲ ಅವರ ಕರಗತವಾಗಿತ್ತು. ಅದನ್ನೆಲ್ಲ ತಿಳಿದ ಭುಜಲಿಂಗರು ಪ್ರಾಯೋಗಿಕವಾದ ಯೋಗ ಮಾರ್ಗದಲ್ಲಿ ಅವರನ್ನು ತೊಡಗಿಸಲು ಉದ್ಯುಕ್ತರಾದರು ಅಂತ ಹೇಳಿದ್ರೆ, ಈ ಮುಂದಿದ್ದ ಯಾಕಂತಂದ್ರೆ ಇಂಥ ಒಂದು ಯೋಗ ಮಾರ್ಗದಲ್ಲಿ ಏನೇನದಾವ ಅವ್ರಿಗೆ ಅನುಭವ ಮಾಡಿಸ್ಬೇಕು. ಯಾಕಂದ್ರೆ ಅದು ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೋ ಮನುಜ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಇಲ್ಲಿ ಪರಿಪಕ್ವ ಹೃದಯ ಅದನ, ಇದಕ್ಕೆ ತಕ್ಷಣ ಹೇಳಿಬಿಡು. ಯಾಕಂದ್ರೆ ಹೃದಯ ಅನ್ನುವಂಥದ್ದು ಏನು ಹದ ಆಗಿರ್ಬೇಕು. ಭೂಮಿ ಹೆಂಗೆ ಹದ ಆಗಿರ್ತದ, ಅದಾದಾಗ ಬೆಳೆ ಹಾಕಿದಾಗ ತಕ್ಷಣ ಹಿಡ್ಕೊಂಡ್ಬಿಡ್ತದೆ. ಒಳ್ಳೆ ಬೆಳೆ ಬರ್ತದೆ. ಈಗ ನೋಡ್ರಿ, ಮಳೆ ಪಳಿ ಬಂದಾಗ ಎಲ್ಲ ಭೂಮಿಯನ್ನು ಹದ ಮಾಡ್ಕೊಂಡು ರೈತರು ಕಾಯ್ತಿರ್ತಾರ. ಆ ತಿಥಿ ಸೀಸನ್ ಅದು ಬಂದ ತಕ್ಷಣದಲ್ಲಿ ಹಾಕಿದಾಗ ಚಂದ ಬೆಳೆ ಬರ್ತದಂತೀವಿ. ಅದ್ರಾಗ ಗುರುವಾಕ್ಯ ಕೇಳಬೇಕಾದ್ರೂ ಕೂಡ ಇಲ್ಲಿ ಅಂತಃಕರಣ ಅನ್ನುವಂಥದ್ದು ಹೊಲ ಏನದ ಅದನ್ನು ಸ್ವಚ್ಛ ಮಾಡ್ಕೊಳ್ಬೇಕಾಗ್ತದೆ. ಆ ಸ್ವಚ್ಛ ಮಾಡ್ಕೊಂಡಾಗೆ ಇದು ಈ ಗುರುವಾಕ್ಯವನ್ನ ತಕ್ಷಣ ಬೆಳೆದೇ ಬಿಡ್ತಾವ, ಮುಗಿದೋಯ್ತು. ಅಲ್ಲೇನಿಲ್ಲ, ಬೆಳೆ ತಂದಾಗ ಅದು ಫಲ ಏನು ರಾಶಿ ಆಗ್ತದೆ, ಬರೇ ಕುಂತು ತಿನ್ನೋದು. ಈ ರಾಶಿ ರಾಶಿ 1 ವರ್ಷ ತನಕ ತಿನ್ಬೋದು. ಆದರೆ ಈ ರಾಶಿ ಎಷ್ಟು ನೀವು ಕಷ್ಟಪಟ್ಟು ಇದನ್ನು ತಿಳ್ಕೊಂಡು ಈ ರಾಶಿಯನ್ನು ಮಾಡ್ಕೊಳ್ತೀರಿ, ಆಯ್ತು ಜನ್ಮಾಂತರ ಕುಂತು ತಿನ್ಬೋದು. ಕೈ ಎತ್ತಿ ಹೇಳ್ತಾನೆ ಪರಮಾತ್ಮ, ಜನ್ಮಾಂತರ. ಅದಕ್ಕೆ ಹೇಳ್ತೀರಿ, ಇದು 1 ಸಲ ಮಾಡ್ಕೊಂಡ್ರೆ ಆಯ್ತಿದು. ಅದು 20 ಸಲ ಜೀವನ ಪರ್ಯಂತ ಬೆಳ್ಕೊಂಡು 1 ವರ್ಷಕ್ಕೆ ಮುಗಿಸ್ಕೊಂಡು ತಿಂತೀವಿ. ಈ ರಾಶಿ ಹಂಗಲ್ಲ. ಎಷ್ಟು ಕಷ್ಟಪಟ್ಟಿಗೆ 1 ಸಲ ಮಾಡ್ಕೊಂಡು ಬಿಡ್ತಿ, ಅದು ಬರೇ ಕುಂತು ತಿನ್ನೋದೇ, ಮುಗಿದೋಯ್ತು. ಬರೇ ಕುಂತು ತಿನ್ನೋದೇ. ಎಷ್ಟು ತಿಂತಿ, ಆನಂದನೇ ಆನಂದ ಇದು. ಅದಕ್ಕೆ ಜ್ಞಾನಿಯನ್ನು ಇದನ್ನ ಆರಿಸ್ಕೊಂಡ್ರು. ಅಂಥ ರಾಜೇ ಇದ್ದರೂ ಕೂಡ ಅದ್ರ ಕಡೆ ಭಾವ ಹಾಕಿದೇನೆ. ಇಂಥ ರಾಶಿಯನ್ನು ಮಾಡ್ಕೊಳ್ಳಿಕ್ಕೆ ಈ ಮಾನವ ಜನ್ಮ ಬಂದದಂತಂದ್ರೆ ಆದಷ್ಟು ನಮ್ಮ ಮನಸ್ಸು ಹಿಂಗ ಹೋಗ್ತದೆ. ಮಗಂದು ಭಾಳ ಚದಾಮಂತಿದ್ರು ತಾತರು. ಈ ಕುಂತರು ಕೂಡ ಶರೀರನ ಇಲ್ಲಿ ಕುಂದಿಸ್ಬಿಟ್ಟು ಆ ಕಡೆ ಎಲ್ಲ ತಿರುಗಾಡಕ್ಕೆ ಹೋಗ್ತದಂತಿದ್ರು. ಅದಕ್ಕೆ ನಾವು ಯಾರಿಗೆ ರಂಭಿಸ್ಬೇಕಾಗ್ಯದ, ಫಸ್ಟ್ ನಮ್ಮ ಮನಸ್ಸಿಗೆ ರಂಭಿಸ್ಬೇಕಾಗ್ಯದ, ನಮ್ಮ ಶರೀರಕ್ಕೆ ಹಿತ ಹೇಳಬೇಕಾಗ್ಯದ. ಆಮೇಲೆ ಮುಂದಲು ಮನೇನ ಕೆಲಸಗಳು ಫಸ್ಟ್ ನಮ್ಮದ ರಂಭಿಸ್ಕೋಬೇಕು. ಕೇಳಿ ಇದನ್ನ ತಟಗೂ ತಿಳ್ಕೊಂಡ್ರೆ ಏನೋ ಅಪ್ಪಿ ಇಷ್ಟು ಹುಟ್ಟಿ ಬಂದದಕ್ಕೂ ನಾವು ಇದನ್ನು ತಿಳ್ಕೊಂಡಿದ್ದೀವಿ. ಇದಕ್ಕಿಂತ ನಿಜವಾದ ಸಂಪತ್ತು ಯಾವುದೂ ಇಲ್ಲ. ನಿಜಗೊಂಡ್ರ ಜೊತೆ ನಾವು ಗುರುಗಳ ಜೊತೆ ಇದ್ದೀವಿ. ನಾವು ಅವ್ರ ಜೊತೆ ಇದನ್ನೆಲ್ಲ ಕೇಳಾಮು, ಮತ್ತು ಅವ್ರು ಏನು ಮಾಡಿದ್ರು ಇವೆಲ್ಲ ನಮ್ಮ ಸಾಧನೆಗೆ ಪೂರಕ ಆಗ್ತಾವೆ. ನಮ್ಮ ಒಂದು ಭಾವದಲ್ಲಿ ಉಳ್ಕೊಳತ್ತಾವೆ. ನಿಜಗೊಂಡ್ರು ಹಿಂಗೆ ಮಾಡಿದ್ರಲ್ಲಪ್ಪ, ಯಾಕೆ ದುರ್ಗುಣ ಕೆಟ್ಟವರ ಸಂಘ ಮಾಡಿದ್ರೆ ಕೆಟ್ಟ ಹೋಗ್ತಾನೆ ಮನುಷ್ಯ. ಯಾಕೆ ಭಾಳ ದುಷ್ಟ ಸಹವಾಸ ಮಾಡಿದ್ರೆ ಎಷ್ಟು ಕೆಟ್ಟ ಅನ್ನೋದು ನೋಡೋದು. ಅದಕ್ಕೆ ಯಾವ ಸಜ್ಜನರ ವಾಕ್ಯಗಳನ್ನು ಕೇಳ್ತೀವಿ, ಸಜ್ಜನರ ಸಹವಾಸ ಮಾಡ್ತೀವಿ, ಆಟೋಮೆಟಿಕ್ ನಮ್ಮ ಬಳಿ ಸದ್ಗುಣಗಳು ಪ್ರಾಪ್ತಿ ಆಗ್ತಾವೆ. ಕೋಟಿಗಟ್ಟಲೆ ರೊಕ್ಕ ಕೊಟ್ಟರು ಕೂಡ ಸದ್ಗುಣಗಳು ಪ್ರಾಪ್ತಿ ಆಗಂಗಿಲ್ಲ. ಯಾಕಂದ್ರೆ ಸಜ್ಜನರ ಸಹವಾಸದಿಂದನೇ ಸದ್ಗುಣಗಳು ಪ್ರಾಪ್ತಿ ಆಗ್ತಾವ. ರೊಕ್ಕ ಪಕ್ಕದಿಂದ ಆಸ್ತಿ ಸಂಪತ್ತಿನಿಂದ ನಾವು ಕೊಂಡ್ಕೋತೀವಿ ಮಾಡ್ತೀವಿ ಅಂದ್ರೆ ರೊಕ್ಕದಿಂದ ಆಸ್ತಿಯನ್ನು ಸಂಪಾದನೆ ಮಾಡ್ಕೋಬಹುದು. ಅದ್ರ ಗುಣಗಳನ್ನು ಸದ್ಗುಣಗಳನ್ನು ಖರೀದಿ ಮಾಡಕ್ ಬರಂಗಿಲ್ಲ, ಪ್ರಾಪ್ತಿ ಮಾಡ್ಕೊಳಕ್ ಬರಂಗಿಲ್ಲ. ಅದು ಎಲ್ಲಿಂದ ಪ್ರಾಪ್ತಿ ಆಗ್ತಂದ್ರ ಸಜ್ಜನರ ಸಹವಾಸದಿಂದನೇ ನಮ್ಗೆ ಸದ್ಗುಣಗಳು ಪ್ರಾಪ್ತಿ ಆಗ್ತಾವ.
ಮನಸ್ಸು ಸಮಾಧಾನ ಆಗ್ತದ, ನೆಮ್ಮದಿ ಆಗ್ತದ. ಮಹಾತ್ಮರ ವಾಕ್ಯಗಳನ್ನು ಕೇಳಿದಾಗೆ ನಮಗೆ ನೆಮ್ಮದಿ ಆಗ್ತದ. ಇವು ರೊಕ್ಕ ಕೊಟ್ಟು ಕೊಂಡ್ಕೊಳಕ್ಕೆ ಬರದೇ ಇರುವಂಥ ಈ ವಸ್ತುಗಳಿವು. ಅದಕ್ಕಾಗಿ ಭಗವಂತ ನಮಗೆ ಒಂದೆರಡು ನುಡಿ ಕೇಳಾಕ ಇಲ್ಲಿ ನಮಗೆ ಹಿಂದೆ ಪ್ರೇರಣೆ ಕೊಡ್ತಾ ಇದ್ದಾನಂದ್ರೆ ಅದಕ್ಕೆ ನಾವು ಯಾವಾಗಲೂ ಅದನ್ನು ಚಿಂತನೆ ಮಾಡೋಣ, ಅದನ್ನ ಚಿಂತನದಲ್ಲಿ ನಮಗೆ ಹೇಳ್ಕೊಂಡು ಹೋಗಪ್ಪ ಅನ್ನುವಂಥ ಒಂದು ಭಕ್ತಿ ಭಾವದಿಂದ ಅದಕ್ಕೆ ನಮಿಸಿ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಆರಾಮ.